ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಾಡುಕೆರೆ. ಸ್ನೇಹಿತರೆ, ನಾವು ಚಂದರಗಿ ಕ್ರೀಡಾ ಶಾಲೆಯ ವೈಭವವನ್ನು ನೋಡಿಕೊಂಡು ಬಂದಿದ್ದೀವಿ. ಒಬ್ಬ ಕುಸ್ತಿಪಟು ಕ್ರೀಡಾಪಟು ಒಂದು ಕನಸನ್ನು ಕಾಣುತ್ತಾರೆ. ಕನಸನ್ನು ಕಾಣುವುದು ಸಹಜ. ಆ ಕನಸನ್ನು ನನಸಾಗಿಸುವಲ್ಲಿ ಅವರ ಶ್ರಮ ಎಷ್ಟು, ಹೇಗೆ ಎಂಬುದನ್ನು ನಾವು ನೋಡಿದ್ದೀವಿ. ಇವತ್ತು ನಾವು ಇವಾಗ ಸಿದ್ರಾಮ್ ಮೇಳಪ್ಪ ಕಲುತಿ, SM ಕಲುತಿ, ಚಂದರಗಿ ಕ್ರೀಡಾ ಶಾಲೆಯ ಸ್ಥಾಪಕ SM ಕಲುತಿ ಅವರೊಂದಿಗೆ ಇದ್ದೀವಿ. ಅವರ ಜೀವನಾನುಭವ, ನಡೆದು ಬಂದ ಹಾದಿ, ಇವುಗಳ ಬಗ್ಗೆ ಅವ್ರ ಜೊತೆಗೆ ಮಾತಾಡಲಿಕ್ಕಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಶಿಕ್ಷಣ ಸಂಸ್ಥೆಯನ್ನು, ಚಂದರಗಿ ಕ್ರೀಡಾ ಶಾಲೆಯನ್ನು ಸ್ಥಾಪಿಸಲು ಕಾರಣವಾದ ಘಟನೆ ಯಾವುದು? ನಾನೆಲ್ಲ ಓದ್ತಿರ್ಬೇಕಾದ್ರೆ ಒಂದು ಸಣ್ಣ ಘಟನೆ ನಾನು ಓದಿದೆ, ಅದು ನಮ್ಮ ವೀಕ್ಷಕರಿಗೆ ಕೂಡ ಗೊತ್ತಾಗಲಿ. ಇನ್ಯಾರು ಆ ರೀತಿಯಲ್ಲಿ ಬದಲಾವಣೆ ಮಾಡೋದಾಗಿದ್ರೆ ಮಾಡಲಿ ಅಂತ ದಯವಿಟ್ಟು ಆ ಅನುಭವನೇ ಹೇಳಿಕೊಡಿ ಸರ್. 1980ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಏಷ್ಯನ್ ಗೇಮ್ಸ್ ನಡೀತಾ ಇತ್ತು ಡೆಲ್ಲಿಯಲ್ಲಿ. ಅದನ್ನು ನೋಡಲಿಕ್ಕೆ ನಾವೆಲ್ಲ ಹೋಗಿದ್ದೀವಿ. ನಾವು ನಮ್ಮ ಫ್ರೆಂಡ್ಸು ಕೂತ್ಕೊಂಡು ನಮ್ಮ ದೇಶದ ಜನರ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸು ಭಾಳ ಕೆಳಮಟ್ಟದಿತ್ತು. ಈ ಕೆಳಮಟ್ಟದಿದ್ದಂಥ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ನಾವು ಭಾಳಷ್ಟು ಚಿಂತನೆ ಮಾಡ್ತಾಯಿದ್ವಿ, ನಾನು ನಮ್ಮ ಸಂಘಟಕರೆಲ್ಲರೂ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬೂಟಾ ಸಿಂಗ್ ಅಂತ ಅವರು ಕ್ರೀಡಾ ಮಂತ್ರಿ ಆಗಿದ್ದರು. ಕ್ರೀಡಾ ಮಂತ್ರಿ ಅವರಿಗೆ ನಾವು ನಮ್ಮ ಅನಿಸಿಕೆಗಳನ್ನು, ಅವರ ಸಹಾಯವನ್ನು ಕೇಳಿ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀವಿ. ಆದರೆ ಅವರ ಸಹಾಯ ನಮಗೆ ಸರಿಯಾಗಿ ಸಮಯಕ್ಕೆ ಸಿಗಲಿಲ್ಲ. ನಾವು ಹೀಗೆ ಕೇಳ್ಕೋತ ಹೋದ್ರೆ ಕೆಲಸ ಆಗಲ್ಲ, ನಾವೇನಾದರೂ ಮಾಡಬೇಕು ಇದರಲ್ಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು, ಈ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಇದಕ್ಕೂ ಮುಖ್ಯ ಇನ್ನೊಂದು ಕಾರಣ ಅಂತಂದರೆ, ಈ ಕ್ರೀಡಾ ಶಾಲೆ ಸ್ಥಾಪನೆ ಮಾಡಲಿಕ್ಕೆ ನಾನು 1970 ಇಸ್ವಿಯಲ್ಲಿ ಜಪಾನ್ಗೆ ಹೋಗಿದ್ದೆ. ರಾಜ್ಯ ಸರ್ಕಾರದ ಮುಖಾಂತರ ಎಕ್ಸ್ಪೋ 70ಗೆ ಹೋಗಿದ್ದೆ. ಅಲ್ಲಿ ಇದ್ದಂಥ ಕ್ರೀಡಾಪಟುಗಳ ಹಾವಭಾವ, ಅವರ ಸ್ಥಾನಮಾನ ಭಾಳಷ್ಟು ಉಚ್ಚ ಮಟ್ಟದ್ದಿತ್ತು ನಮ್ಗಿಂತಲ. ಮತ್ತು ನಾವು ಅವರಂತೆ ಯಾಕೆ ಆಗಬಾರ್ದು, ಹಾಗೆ ಆಗಬೇಕು, ನಾವೇನೆಲ್ಲ ಮಾಡಬೇಕು. ಯಾಕಂದ್ರೆ ಕ್ರೀಡಾ ತರಬೇತಿ ಇತ್ತು, ಕ್ರೀಡಾ ಪ್ರೋತ್ಸಾಹನ ಇತ್ತು, ಜೊತೆಗೆ ಬೇಕಾದಂಥ ಶಿಕ್ಷಣ ಅವ್ರಿಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಆ ರೀತಿ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿದ್ದರು. ಅಂಥ ವಾತಾವರಣನ ನಮ್ಮ ಭಾರತ ಕ್ರೀಡಾಪಟುಗಳಿಗೆ ಒದಗಿಸಬೇಕಂತ ತಿಳ್ಕೊಂಡು ಈ ಶಾಲೆ ಪ್ರಾರಂಭ ಮಾಡೋಕೆ ಒಂದು ಚಿಂತನೆ ಮಾಡ್ತಾಯಿದ್ದೀವಿ. ತಮಗೆ ಗೊತ್ತಿರಬೇಕು, 60ನೇ ಶತಕದಲ್ಲಿ ಅಥವಾ 70ನೇ ದಶಕದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕ್ರೀಡಾಪಟುಗಳಿಗೆ ಭಾಳಷ್ಟು ಕೆಳಮಟ್ಟದ ಒಂದು ಪ್ರೋತ್ಸಾಹ ಸಿಗ್ತಾ ಇತ್ತು. ಉತ್ತಮ ಪ್ರೋತ್ಸಾಹ ಇರಲಿಲ್ಲ. ಹೇಗೆ ಅಂತಂದರೆ, ನಮ್ಮಲ್ಲಿ ನ್ಯಾಷನಲ್ ಚಾಂಪಿಯನ್ ಆಯಿತು, ಇಂಟರ್ನ್ಯಾಷನಲ್ ಚಾಂಪಿಯನ್ ಆಯಿತು, ಏಷ್ಯನ್ ಗೇಮ್ಸು, ಕಾಮನ್ವೆಲ್ತು ಚಾಂಪಿಯನ್ ಆದರೆ ಗೋಲ್ಡ್ ಮೆಡಲ್ ತಂದರೆ ಅವ್ರಿಗೆ ಆರ್ಮಿಯಲ್ಲಿ ಒಂದು ಸೋಲ್ಜರ್ ಪೋಸ್ಟ್ ಸಿಗ್ತಾಯಿತ್ತು. ಅಥವಾ PNTಯಲ್ಲಿ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ದಲ್ಲಿ ಪೋಸ್ಟ್ ಮನ್ ಆ ಲೆವೆಲ್ದೊಂದು ಹುದ್ದೆ ಸಿಗ್ತಾಯಿತ್ತು. ಜೊತೆಗೆ ರೈಲ್ವೇದಲ್ಲಿ ಸಾಯ್ತಾಯಿತ್ತು, ಮತ್ತು BSFದಲ್ಲಿ ಆಯಿತು. ಏನು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಬರ್ತಕ್ಕಂಥ ಸರ್ಕಾರ ವ್ಯವಸ್ಥೆಯಲ್ಲಿ ಆ ನೌಕರಿ ಸಿಕ್ಕು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಅಷ್ಟೇ, ಅದೇ ಲೆವೆಲ್ಗೆ ಮಾತ್ರ ಇತ್ತು. ಸರ್ಕಾರ ಆ ರೀತಿ ಯಾಕೆ ಮಾಡ್ತಿರುತ್ತೆ ಅಂದರೆ, ಭಾಳಷ್ಟು ಕ್ರೀಡಾಪಟುಗಳು ಯಾರು ಗೋಲ್ಡ್ ಮೆಡಲ್ ತರ್ತಾರೆ ಅವರು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ ಬೀಳ್ತಾಯಿದ್ರು. ಹೆಚ್ಚಿನ ಸಮಯವನ್ನು ಅವರು ಕ್ರೀಡೆಗಳಿಗೆ ವಿನಿಯೋಗಿಸ್ತಾಯಿದ್ರು. ಅವರು ತಮ್ಮ ಸ್ವಂತ ಕೀರ್ತಿಗಾಗಿ, ಕುಟುಂಬದ ಕೀರ್ತಿಗಾಗಿ, ರಾಷ್ಟ್ರದ ಕೀರ್ತಿಯ ಸಲುವಾಗಿ, ಗೌರವ ಸಲುವಾಗಿ ಅವರು ತಮ್ಮ ಶ್ರಮವನ್ನು ಹಾಕ್ತಾಯಿದ್ರು, ಮುಡುಪಾಗಿತ್ತು. ಹೀಗಾಗಿ ಅವರಿಗೆ ಶಿಕ್ಷಣ ಆಗ್ತಿರಲಿಲ್ಲ. ಶಿಕ್ಷಣ ಇಲ್ಲದೇ ಇದ್ದರೆ ಅವ್ರಿಗೆ ಡಾಕ್ಟರ್ ಆಗೋದಾಗಲಿ, ಇಂಜಿನಿಯರ್ ಆಗೋದಾಗಲಿ, ಅಥವಾ IAS ಆಗೋದಾಗಲಿ, KS ಆಫೀಸರ್ ಆಗೋದಾಗಲಿ, ದೊಡ್ಡ ಹುದ್ದೆಗೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಅದನ್ನು ಹೇಗೆ ಹೋಗಲಾಡಿಸ್ಬೇಕಂತ ತಿಳ್ಕೊಂಡು ನಾನು, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಮಿಗಳು, ಕ್ರೀಡಾಪಟುಗಳು, ಕ್ರೀಡಾ ತರಬೇತಿದವರೆಲ್ಲ ಕೂಡ್ಕೊಂಡು ಚರ್ಚೆ ಮಾಡಿ ಆ ಒಂದು ಕ್ರೀಡಾ ಶಾಲೆಯನ್ನು ಶಿಕ್ಷಣಕ್ಕೂ ಮತ್ತು ಕ್ರೀಡೆಗೂ ಇನ್ನು ಮುಖ್ಯ ಹೆಚ್ಚಿಗೆ ಅಂದರೆ ಸಂಸ್ಕಾರಕ್ಕೂ ಬೇಕಾಗತ್ತೆ. ಅದಂತ ಒಬ್ಬ ಮನುಷ್ಯ ಇದು ಸಾಧಾರಣ ಎಷ್ಟನೇ ವಯಸ್ಸಿನಲ್ಲಿ ನೀವು ಈ ಕನಸನ್ನು ಕಂಡಿರ್ಬೋದು ಸರ್?
ನಾನು ಸುಮಾರು ಅವಾಗ 35 ವರ್ಷ ಆಗಿರ್ಬೋದು, ನನಗೆ 35 ವರ್ಷ ಆಗಿರ್ಬೋದು. ಅದಕ್ಕೆ ನಾನು 70 ಇಸ್ವಿಯಿಂದ ಈ ಕನಸನ್ನು ಕಾಣ್ತಾ ಇದ್ದೆ. ನನಗೆ 70 ಇಸ್ವಿಯಿಂದ ಅಂದರೆ ಸುಮಾರು ನನಗೆ ಅವಾಗ 25-26 ವರ್ಷ ಇರಬೇಕು. ನಾನು ಆ ಒಂದು ಹಿನ್ನೆಲೆಯಲ್ಲಿ ಇದ್ದಂಥ ವ್ಯಕ್ತಿ. ಅಂದರೆ ಕ್ರೀಡಾಪಟುಗಳ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ನಾನು. ಅವ್ರಿಗೇನು ತೊಂದರೆ ಇದೆ, ಅವ್ರಿಗೇನು ಕಷ್ಟ ಇದೆ, ಅವ್ರು ಯಾಕೆ ಮುಂದೆ ಹೋಗ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ ವ್ಯಕ್ತಿ ಆಗಿದ್ದರಿಂದ ನಮ್ಮ ಆ ವ್ಯವಸ್ಥೆಯಲ್ಲಿ ನಮಗೆ ಕ್ರೀಡಾಕೂಟಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ವ್ಯವಸ್ಥೆ ಅಂದರೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಕೋಚಿಂಗ್ ಆಗಿರ್ಬೋದು, ಅನೇಕ ರೀತಿಯ ವ್ಯವಸ್ಥೆ ಇರ್ತವೆ. ಆ ರೀತಿಯ ನಮಗೆ ವ್ಯವಸ್ಥೆ ಇರಲಿಲ್ಲ. ಅಷ್ಟಿದ್ರೂ ಸಹಿತ ಜನರ ಸಹಾಯದಿಂದ ಬೆಂಬಲ ತೊಗೊಂಡ್ಕೊಂಡು ನಾನು ಹೋಗಿ ಭಾಗವಹಿಸಿ ಬರ್ತಾಯಿದ್ವಿ, ಮೆಡಲ್ ತೊಗೊಂಡು ಬರ್ತಾಯಿದ್ವಿ. ಈ ಒಂದು ವ್ಯವಸ್ಥೆ ಇದ್ದಾಗ ನಾವು ಏನಾದರೂ ಈ ಕ್ರೀಡೆಗೆ ಮಾಡಬೇಕು, ಕ್ರೀಡಾಪಟುಗಳಿಗೆ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂಸ್ಥೆಯನ್ನು 1983ರಲ್ಲಿ ಅವಾಗ ನನಗೊಂದು ಅವಕಾಶ ಇತ್ತು. ನಾನು ಸಹಕಾರ ಇಲಾಖೆಯಲ್ಲಿ ಉಪನಿಬಂಧಕನಾಗಿ ಕೆಲಸ ಮಾಡ್ತಾಯಿದ್ದೆ. ಓಕೆ ಸರ್, ಒಂದು ನೀವು ಛೋಟಾ ಭೀಮನ್ ಅಂದರೆ ನಿಮಗೆ ಕುಸ್ತಿ ಬಗ್ಗೆ ನೆನಪಿಸಿಕೊಂಡಾಗ ನೀವು ಸ್ಟೇಟು, ನ್ಯಾಷನಲ್ಲು, ಯೂನಿವರ್ಸಿಟಿ ಚಾಂಪಿಯನ್ನು ಎಲ್ಲ ಆಗಿದ್ದರೂ ಕೂಡ ನೀವು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 6.5 ವರ್ಷ ವಯಸ್ಸಿನಲ್ಲಿ ಏನು ಛೋಟಾ ಭೀಮ್ ಅಂತ ಮಹಾರಾಷ್ಟ್ರ ಸರ್ಕಾರ ನಿಮಗೆ ಪ್ರಶಸ್ತಿ ಕೊಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೌದು. ನಾನು ಸುಮಾರು 6.5 ವರ್ಷ 7 ವರ್ಷ ಇರ್ಬೋದು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 53ನೇ ಅಂದರೆ ಒಂದು 7-8 ವರ್ಷದಲ್ಲಿ ಆ ಒಂದು ವ್ಯವಸ್ಥೆ ನಮ್ಮೂರಲ್ಲಿ ನಡೀತಾ ಇತ್ತು. ನಮ್ಮ ತಂದೆಯವರು ಮೇಳಪ್ಪ ಕಲುತನವರು, ಅವರು ಒಬ್ಬ ಕುಸ್ತಿಪಟು. ಅವರು ಏನಾದರೂ ಒಂದು ಜಮಖಂಡಿಯಲ್ಲಿ ನನ್ನ ಮಕ್ಕಳು, ನನ್ನ ಮನೆತನ ಈ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕು, ಗೌರವ ಪಡ್ಕೋಬೇಕು ತಿಳ್ಕೊಂಡು ಅವರು ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಹಾಕ್ಕೋತಾಯಿದ್ರು. ನನ್ನ ಮುಖಾಂತರ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರು ಅವರು. ಏನು, ಯಾರಾದರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಈ ಊಟ ಬಸ್ ಬೈಠಕ್ ಅಂತ ನಾವು ಹೇಳ್ತೀವಿ, ಬೈಠಕ ಯಾರು ಹೆಸರು ತೆಗಿತಾರೆ, ಯಾರು 6 ಚೀಲ ತುಂಬಿದ್ದ ಜೋಳದ ಗಾಡಿಯನ್ನು ಎಳ್ಕೊಂಡು ಹೋಗ್ತಾರೆ ಅಂತ ಒಂದು ಕಾರ್ಯಕ್ರಮ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದರು. ಆ ಸ್ಪರ್ಧೆಯಲ್ಲಿ ನನಗೆ ನೆನಪಿದ್ದಂಗೆ ನಾನು ಒಬ್ಬರ ಹೆಗಲ ಮೇಲೆ ಕೂತ್ಕೊಂಡಲ್ಲಿ ಆ ಸ್ಪರ್ಧೆಗೆ ಹೋಗಿದ್ದೆ. ನನಗೆ ನಾನು ಅದ್ರ ಬಗ್ಗೆ ಅಷ್ಟು ಚಿಕ್ಕವಿದ್ದೆ ನಾನು. ಅಲ್ಲಿ 1.5 ಗಂಟೆಯಲ್ಲಿ ಸುಮಾರು 5,000 ಚಿಲ್ಲರೆ ಊಟ ಬೆಟ್ಟಗಳನ್ನು ತೆಗೆದು ಮತ್ತು 6 ಚೀಲ ತುಂಬಿದ ಜೋಳದ ಗಾಡಿಯನ್ನು ಸುಮಾರು 5-6 ಕಿಲೋಮೀಟರ್ವರೆಗೆ ನಾನು ಜಕ್ಕೊಂಡು ಹೋಗಿದ್ದೆ ನಾನು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ, ನಮ್ಮ ಅವಾಗ ಜಮಖಂಡಿ ಸಂಸ್ಥಾನ ಮಹಾರಾಷ್ಟ್ರ ರಾಜ್ಯದಲ್ಲಿತ್ತು. ಮರಾಠ ನಾವೆಲ್ಲ ನಮ್ಮದು ಇನ್ನೂ ಕರ್ನಾಟಕ ರಾಜ್ಯ ಆಗಿದ್ದಿಲ್ಲ. ನಾವು ಆ ರಾಜ್ಯದಲ್ಲಿದ್ದಾಗ ನಮಗೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಬಾಳಾ ಸಾಹೇಬ್ ಖೇರ್ ಅಂತ ಶಿಕ್ಷಣ ಮಂತ್ರಿ ಇದ್ದರು ಮತ್ತು ಅವ್ರು ಕ್ರೀಡಾ ಮಂತ್ರಿನೂ ಇದ್ದರು. ಅವರು ನನಗೆ ಛೋಟಾ ಬಲ್ಭೀಮ್ ಅಂತ ಒಂದು ಪದವಿಯನ್ನು ಕೊಟ್ಟರು. ಈ ಒಂದು ವ್ಯವಸ್ಥೆ ನೋಡಿಕೊಂಡು ಆ ಒಂದು ಮನೆಯಲ್ಲಿ ನಮಗೆ ಪ್ರೋತ್ಸಾಹ ಇರೋದ್ರಿಂದ ನಾನು ಕ್ರೀಡಾಪಟು ಆದೆ, ಜೊತೆಗೆ ಕ್ರೀಡಾ ತರಬೇತುದಾರ ಆದೆ. ವೆರಿ ಗುಡ್. ನಾನು 1 ವರ್ಷ ಪಟಿಯಾಲದಲ್ಲಿ ಕೋರ್ಸ್ ಮಾಡಿದೆ, NIS ಮಾಡಿದೆ. 1 ವರ್ಷ ತರಬೇತಿ ತೊಗೊಂಡೆ. 1965-66 ಇರ್ಬೋದು. ಆನಂತರ ನನಗೆ ಪಟಿಯಾಲದಲ್ಲಿ ಆನಂತರ ನನಗೆ NIS ಅವರು ವಿಂಗ್ ರೇಸ್ಲಿಂಗ್ ಕೋಚ್, ಅವಾಗ ಸಹ ಇರಲಿಲ್ಲ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನ ಸ್ಥಾಪನೆ ಆಗಿದ್ದಿಲ್ಲ ಅವಾಗ ನಾವು NIS ಇಂದ ಎಲ್ಲ ಆಪರೇಟ್ ಆಗ್ತಾಯಿತ್ತು ಪಟಿಯಾಲದಿಂದ. ನನಗೆ ಕಟಕ್ದಲ್ಲಿ, ಒರಿಸ್ಸಾ ರಾಜ್ಯದ ಕಟಕ್ ಪಟ್ಟಣದಲ್ಲಿ ಕುಸ್ತಿ ತರಬೇತುದಾರನಾಗಿ ಸರ್ಕಾರ ನೇಮಕ ಮಾಡಿ ಅಲ್ಲಿ ಕಳಿಸ್ಕೊಟ್ರು. ಅಲ್ಲಿ ಹೋಗ್ಬೇಕು ಬಿಡಬೇಕು ಅಂತ ಭಾಳ ಚಿಂತೆ ನಡೀತಾ ಇತ್ತು. ಊರಲ್ಲಿ ಹಿರಿಯರು ಒಂದು ಜಾಬ್ ಸಿಕ್ಕಿದೆ ನಿನಗೆ ಹೋಗು ಅಂತ. ನಾನು ಅಲ್ಲಿ ಹೋಗಬೇಕು ಬಿಡಬೇಕು ಅನ್ನೋ ಕಾರಣ ಇಷ್ಟೇ ಇದೆ, ನಾನು ಇನ್ನೂ ಸ್ಪೋರ್ಟ್ಸ್ಮನ್ ಆಗಿ ಕೆಲಸ ಮಾಡಬೇಕಾಗಿತ್ತು ನನಗೆ. ಇನ್ನು ಕ್ರೀಡಾಪಟುವಾಗಿ ಮುಂದೆ ಹೋಗ್ಬೇಕಾಗಿತ್ತು. ಅದ ನೌಕರಿ ಬಂದುಬಿಡ್ತಲ್ಲ, ನೌಕರಿ ಬಂದಾಗ ಊರಲ್ಲಿ ಹಿರಿಯರು ಇಲ್ಲ ನೌಕರಿ ಬಂದಿದೆ ಯಾಕೆ ಬಿಡ್ತೀಯಾ ಹೋಗಂತ ತಕ್ಷಣ ಹೋದೆ. ಅಲ್ಲಿ ನನಗೆ ಹೋದಿದ್ದು ಬಹಳಷ್ಟು ಅನುಕೂಲ ಆಯಿತು, ಅನುಭವ ಆಯಿತು. ಅಲ್ಲೊಬ್ಬರು ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಇದ್ದರು, ಮಿಸ್ಟರ್ NK ದಾಸ್ ಅಂತ. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡೋಂಥ ಒಂದು ಭಾಗ್ಯ ಬಂತು. ಅವರೊಬ್ಬ ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್ ಡೆಕಾಥ್ಲನ್ ಚಾಂಪಿಯನ್. ಅವ್ರ ಶಿಕ್ಷಣ ಭಾಳ ಆಗಿದ್ದಿಲ್ಲ, 10 ಸ್ಪೋರ್ಟ್ಸ್ ಅವ್ರದ್ದು ಭಾಳ ಶಿಕ್ಷಣ ಆಗಿದ್ದಿಲ್ಲ. ಅವರು ಡೈರೆಕ್ಟರ್ ಆಗಿ ಪದವಿಯನ್ನು ಸಿಕ್ಕಿತ್ತು ಅವ್ರಿಗೆ. ಅವರ ಹಾವಭಾವ ಅವ್ರು ಹೇಗಿದ್ದಾರೆ ಅದು ನನಗೆ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತು. ನಾನು ಹಿಂಗೆ ಯಾಕೆ ಆಗಬಾರ್ದು, ಅವ್ರಂಗೆ ಯಾಕೆ ಆಗಬಾರ್ದು, ಯಾಕೆ ನಾನು ಮುಂದೆ ಹೋಗಬಾರ್ದು ತಿಳ್ಕೊಂಡು
ಆಮೇಲೆ ನಾನು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಅರ್ಜಿ ಹಾಕಿದೆ. ಸಬ್ ಇನ್ಸ್ಪೆಕ್ಟರ್ ಆಗಿ ನಿಯುಕ್ತಿ ಆಯಿತು. ಸುಮಾರು 2.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಜೊತೆಲೇ ಅವಾಗ KPSCಗೆ ಒಂದು ಎಕ್ಸಾಮ್ ಕಟ್ಟಿದೆ. ನೋಡುವ ಏನಾಗುತ್ತೆ ಅಂತ, ಯಾಕೆ ಪ್ರಯತ್ನ ಮಾಡೋಣ ಅಂತ. ನಮ್ಮ ಗುರುಗಳ ಆಶೀರ್ವಾದದಿಂದ, ಶಿಕ್ಷಕರ ಆಶೀರ್ವಾದದಿಂದ ನಾನು ಅದನ್ನು ಕ್ಲಿಯರ್ ಮಾಡಿದೆ. ನನಗೆ ಸಹಕಾರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಂತ ಹುದ್ದೆ ಸಿಕ್ಕಿದ್ರಿಂದ ಅದನ್ನು ಬಿಟ್ಟು ನಾನು ಈ ಕಡೆ ಬಂದೆ. ಈ ಕಡೆ ಬಂದರೂ ಸಹಿತ ಕ್ರೀಡೆಯಲ್ಲಿ ಹೆಚ್ಚಿನ ಅಭಿರುಚಿ ಇದ್ದಿದ್ದರಿಂದ ನಾನು ಮತ್ತೆ ನಿಮಿಷ, ಈ ಕೋಆಪರೇಟಿವ್ ಸೆಕ್ಟರ್ ಅಂತ ಹೇಳಿದಾಗ ಸಾಮಾನ್ಯ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿ, ನಮ್ಮ ಕಡೆ ನಾನು ಹೇಳುದು ಮತ್ತು ನಾನು ನೋಡಿದ ಕಡೆಗಳೆಲ್ಲ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾರೆ, ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಮಾಡ್ತಾರೆ ನಮ್ಮ ಕಡೆ. ಆದರೆ ಇದು ಎಲ್ಲೂ ನಾನು ಕೇಳಲಿಲ್ಲ ಒಂದು ಕೋಆಪರೇಟಿವ್ ಸೊಸೈಟಿ ಮೂಲಕ ಸ್ಪೋರ್ಟ್ಸನ್ನು ಮೇಲ್ದರ್ಜೆಗೆ ತೋರಿ. ಈ ಯೋಚನೆ ಹೇಗೆ ಬಂತು ಸರ್? ಇದು ತಾವು ಕೇಳುವ ಒಂದು ಪ್ರಶ್ನೆ ಬಹಳ ಉತ್ತಮ ಪ್ರಶ್ನೆ ಇದೆ. ನಾನು ಮೊದಲೇ ಹೇಳಿದಾಗೆ ನನ್ನ ಅವಧಿಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜ ಕೆಲಸ ಮಾಡಬೇಕು, ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಉತ್ತಮ ಕ್ರೀಡಾ ತರಬೇತಿ ಕೊಡೋದೊಂದಿಗೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಒಂದು ಭಾಳಷ್ಟು ಚಿಂತನೆ ಇತ್ತು. ನನ್ನ ಜೊತೆಲಿ ಇನ್ನೂ ಜನ ಇದ್ದರು. ಹಾಗಿದ್ದಾಗ ಹೆಂಗೆ ಮಾಡ್ಬೇಕು, ಇದಕ್ಕೆ ದುಡ್ಡು ಕೂಡಿಸ್ಬೇಕು, ಹೆಂಗೆ ಕೂಡಿಸ್ಬೇಕು, ಏನು ಮಾಡ್ಬೇಕಂತ ವಿಚಾರ ಮಾಡಿದಾಗ ನನಗೊಂದು ವಿಚಾರ ಬಂತು. ತಾವು ಹೇಳಿದಾಗೆ ಸಹಕಾರ ರಂಗದಲ್ಲಿ ಕ್ರೆಡಿಟ್ ಸೊಸೈಟಿ ಇದ್ದಾವೆ, ಮಾರ್ಕೆಟಿಂಗ್ ಸೊಸೈಟಿ ಇದ್ದಾವೆ, ಕನ್ಸ್ಯೂಮರ್ ಸೊಸೈಟಿ ಇದ್ದಾವೆ, ಹೌಸಿಂಗ್ ಸೊಸೈಟಿ ಇದ್ದಾವೆ, ಡೈರಿ ಸೊಸೈಟಿ ಇದ್ದಾವೆ. ಹಾಗೆ ಕ್ರೀಡೆಗಳಿಗೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ ಸಹಕಾರ ಸಂಸ್ಥೆಗಳಿಲ್ಲ. ಅದು ಒಂದು ಸಂಘಟನೆ ಮಾಡಲಿಕ್ಕೆ ಅವಕಾಶ ಇದ್ದಿದ್ದರಿಂದ ನಿಯಮದಲ್ಲಿ, ಮತ್ತು ನಾನು ಸಹಕಾರ ಸಂಸ್ಥೆ ಪ್ರಾರಂಭ ಮಾಡೋದ್ರಿಂದ ಇನ್ನಿತರ ಸಹಕಾರಿ ಸಂಘಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋಕ್ಕೆ ಅವಕಾಶ ಇದೆ. ಯಾಕಂದರೆ ಭಾಳಷ್ಟು ಸಹಕಾರ ಸಂಘಗಳು ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆಯಿತು ಲಾಭದಲ್ಲಿ ಬರ್ತಾ ಇದ್ದಾವೆ. ಲಾಭದಲ್ಲಿ ನಡೀತಾ ಇರೋದ್ರಿಂದ ಅವರಲ್ಲಿ ಚಾರಿಟಿ ಫಂಡ್ ಇರ್ತದೆ. ಚಾರಿಟಿ ಫಂಡು ಅವ್ರು ನಮಗೆ ಕೊಡೋದ್ರಿಂದ ಮತ್ತು ಅವ್ರು ನಮ್ಮಲ್ಲಿ ಮೆಂಬರ್ ಆಗೋದ್ರಿಂದ, ಸೇರುವಂತಿಗೆ ಕೊಡೋದ್ರಿಂದ ನಮಗೆ ಹಣಕಾಸಿನ ಸಪೋರ್ಟ್ ಸಿಗ್ತದೆ. ಇದು ನ್ಯಾಯಬದ್ಧವಾದಂಥ ವಿಚಾರ ತಿಳ್ಕೊಂಡು ಕಿಸಿಂದ ನಾನು ಅದನ್ನು ಸಂಯೋಜನೆ ಮಾಡಿದೆ. ಇನ್ನೂ ಇದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಸುಮಾರು ಒಂದು 20 ವರ್ಷದಿಂದ, ನನಗಿಂತ ಮುಂದೆ 20 ವರ್ಷ ಮುಂದೆ ಹಿಂದೆ ಸಹಕಾರ ರಂಗದಲ್ಲಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು. ಜಗದ್ಗುರು ಗಂಗಾಧರ ಕೋಆಪರೇಟಿವ್ ಹಾಸ್ಪಿಟಲ್ ಅಂತ ಘಟಪ್ರಭಾದಲ್ಲಿ ಅದನ್ನು ಮಾಡಿದ್ರು. ಸ್ಥಾಪನೆ ಆಗಿತ್ತು. ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಕ್ಲೋಸ್ ಆಯ್ತು? ಇಲ್ಲ, ಇನ್ನೂ ಇದೆ. ಭಾಳ ಚೆನ್ನಾಗಿದೆ. ಭಾಳಷ್ಟು ಅವಲೇ ಮೆಡಿಕಲ್ ಕಾಲೇಜ್ ಇದೆ, ನ್ಯಾಚುರೋಪತಿ ಇದೆ, ಹಾಸ್ಪಿಟ್ಲ್ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಅದೇ ನಾವೊಂದು ಯಾಕಿದ್ರೆ ಮಾಡಬಾರ್ದು, ಅದು ಆಸ್ಪತ್ರೆ ನಡೆಯುವಾಗ ಈ ಕ್ರೀಡಾ ಶಾಲೆ ಕ್ರೀಡಾಪಟುಗಳು ಯಾಕೆ ಸಹಾಯ ಆಗ್ಬಾರ್ದು ತಿಳ್ಕೊಂಡು ನಾವು ಸಹಕಾರ ಮಾಡಿದ್ವಿ. ಮತ್ತು ಜನರು ಸಹಕಾರ ಸಂಘದವರು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದರು. ಈ ಜೊತೆಗೆ ನಮಗೆ ಇನ್ನೂ ಹೆಚ್ಚಿಗೆ ಬೆಳೀಲಿಕ್ಕೆ ಕಾರಣ ಅಂತಂದರೆ ಅಲ್ಲಿ ನಾನು ಜಾಗ ಹುಡ್ಕೊಳ್ಳಿಕ್ಕೆ ನಾವು ನಮ್ಮ ಸಂಬಂಧಿಗರು ಅಂದರೆ ಕಲೀಗರು ಕುಡ್ಕೊಂಡು ಈ ಸ್ಥಾಪನೆ ಮಾಡ್ಬೇಕು, ಎಲ್ಲಿ ಮಾಡಬೇಕು, ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ. ಗ್ರಾಮೀಣ ಕ್ರೀಡಾಪಟುಗಳಿಗೆ ಅನುಕೂಲ ಆಗತ್ತೆ. ಶಹರದಲ್ಲಿ ಅವರಿಗೆಲ್ಲ ಚಿಕಿತ್ಸೆ ಫೆಸಿಲಿಟಿ ಇದ್ದೇ ಇರ್ತದೆ. ಅದನ್ನು ಮಾಡೋ ಸಲುವಾಗಿ ನಾವು ಸ್ಥಳ ನೋಡುವಾಗ ಕೆಲವು ಸಹಕಾರಿ ಬಂಧುಗಳು, ವಿಶೇಷವಾಗಿ ಶಿವಪ್ಪ ಹರದಗಟ್ಟಿ ಮತ್ತು ಪಟ್ಟಣ ಶೆಟ್ಟಿ, ನವರಕ್ಕಿ, ಹೀಗೊಂದು ಮತ್ತು ಜನ ಅಲ್ಲಿ ಊರ ಪಕ್ಕದವರು ಇದೊಂದು ಜಾಗ ಇದೆ, ಇದು ಜಾಗ ಸಿಗುತ್ತೆ ಪ್ರಯತ್ನ ಮಾಡಿ ತಂದರು. ಅವ್ರ ಮುಖಾಂತರ ನಾವು ಈ ಸದ್ಯದ ತೋರಗಲ್ ಮಹಾರಾಜರ ಅರಮನೆಯನ್ನು, ಬೇಸಿಗೆ ಅರಮನೆಯನ್ನು 18 ಎಕರೆ ಜಮೀನನ್ನು ನಾವು ಭಾಳ ಕಡಿಮೆ ಕಿಮ್ಮತ್ತಿಗೆ ಅಂದರೆ 1,20,000 ರೂಪಾಯಿಗೆ ಅದನ್ನು ಖರೀದಿ ಮಾಡಿದ್ದೀವಿ. ಅದು ಖರೀದಿ ಮಾಡಿದ ಬೇಸ್ ಸಿಕ್ಕ ಮೇಲೆ ನಾವೆಲ್ಲ ಸಹಕಾರ ಸಂಘದ ಸಭೆಗಳ ಸಮಾರಂಭಗಳನ್ನು ಒಂದು ನನಗೆ ಒಂದು ಕ್ವಶನ್ ಇದ್ದಿತ್ತು, ಅದು ನೀವು ಮಾತಾಡ್ತಾ ಬಂತು. ಈ ಪ್ರೊಸೆಸ್ ಈಸಿ ಆಗಿತ್ತ ಸರ್? ಯಾಕಂತ ಹೇಳಿದ್ರೆ ಒಂದು ಐತಿಹಾಸಿಕ ಒಂದು ಅರಮನೆ, ಅದು ಬೇಸಿಗೆ ಅರಮನೆ, ಅದನ್ನು ನೀವು ಒಂದು ಸದುದ್ದೇಶಕ್ಕೆ ತೆಗೆದುಕೊಂಡಿದ್ದೀರಿ ನಿಜ. ಆದರೆ ಅದಕ್ಕೆ ಏನಾದರೂ ಅಡೆತಡೆ ಆಯ್ತಾ ಸರ್ ನಿಮಗೆ? ನೀನು ಆಗಲಿಲ್ಲ. ಯಾಕಂದ್ರೆ ಮಹಾರಾಜರು ಭಾಳ ಒಳ್ಳೆಯವರು ಇದ್ರು. ಅವರ ವಂಶಸ್ಥರೆಲ್ಲ ಇದ್ದಾರೆ ಈಗ? ಇದ್ದಾರೆ. ಹಾಗಾಗಿ ಈಸಿ ಆಯ್ತು. ಹೌದು, ಇದ್ದಾರೆ. ಅವರು ಭಾಳಷ್ಟು ಪುಣ್ಯವಂತರು. ಅವ್ರು ಏನಾದರೂ ಸಂಸ್ಥೆ ಬೆಳೆದು ಬರಬೇಕಾಗಿತ್ತಂದರೆ ಅವ್ರದ್ದು ಆಶೀರ್ವಾದ, ಅವರ ಸಹಾಯ, ಸಪೋರ್ಟ ಸಾಕಷ್ಟು ಸಿಕ್ಕಿದೆ. ಅವಾಗ 18 ಎಕರೆ ಜಮೀನು ಇದ್ದಿದ್ದನ್ನು ನಾವು ಅದನ್ನ ಈಗ ಸುಮಾರು 98 ಎಕರೆ ಜಮೀನು ಮಾಡಿದ್ದೀವಿ. ನಮ್ಮ ಉದ್ದೇಶ, ನಮ್ಮ ಕಾಳಜಿ, ಚಿಂತನೆ ಅಂತಂದರೆ ಇದು ಬರೀ ಶಾಲೆಗಟ್ಟೆ ಸೀಮಿತ ಆಗಬಾರ್ದು. ಶಾಲೆ ಆಗಬೇಕು, ಕಾಲೇಜ್ ಆಗಬೇಕು, ಜೊತೆಗೆ ಕ್ರೀಡಾ
ಯೂನಿವರ್ಸಿಟಿ ಆಗ್ಬೇಕಂತ ಒಂದು ಕನಸಿದೆ. ಅದನ್ನು ಮಾಡಲಿಕ್ಕೆ ನಮ್ಮ ಕಮಿಟಿ ಅವರೆಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆಯಲ್ಲಿ ಆ ರೀತಿಯಾಗಿ ಸ್ಥಾಪನೆ ಆಯ್ತದು. ಸರ್, ಶಿಕ್ಷಣ ಮತ್ತು ಕ್ರೀಡೆ ಇವೆರಡು ಒಂದಾಗಿದ್ದು ಮಹಾನ್ ಶಕ್ತಿ. ಇವೆರಡು ಒಂದಾದರೆ ಬದುಕಿನಲ್ಲಿ ಯಶಸ್ಸನ್ನು ಕಾಣಬಹುದು ಎಂಬುದು ನಿಮ್ಮ ಯೋಚನೆ ಹೇಗೆ ಬಂತು ಸರ್? ನಾನು ಜಪಾನ್ಗೆ ಹೋಗಿದ್ದಾಗ 1970 ಇಸ್ವಿಯಲ್ಲಿ ಅಲ್ಲಿ ಕ್ರೀಡಾಪಟುಗಳು ಭಾಳಷ್ಟು ವಿದ್ಯಾವಂತರಾಗಿ ಉನ್ನತ ಸ್ಥಾನದಲ್ಲಿದ್ದರು. ಅವ್ರಿಗೆ ಸಿಗ್ತಕ್ಕಂಥ ಗೌರವ, ಅವ್ರಿಗೆ ಸಿಗ್ತಕ್ಕಂಥ ಒಂದು ಆಧಾರ ಭಾಳ ಉತ್ತಮ ರೀತಿಯಲ್ಲಿ ಇತ್ತು. ನಮ್ಮ ಭಾರತೀಯ ಕ್ರೀಡಾಪಟುಗಳು ಶಿಕ್ಷಣದ ಕೊರತೆಯಿಂದ ಅವರು ನ್ಯಾಷನಲ್ ಚಾಂಪಿಯನ್ ಆದರೂ ಸಹಿತ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗ್ತಿರಲಿಲ್ಲ. ಅಲ್ಲಿ ಜನ ಮಾಡುವಾಗ ವಿದ್ಯೆ ಮತ್ತು ಕ್ರೀಡೆ ಎರಡೂ ಕೂಡಿ ಮಾಡುವಾಗ ನಮ್ಮ ಕ್ರೀಡಾಪಟುಗಳು ಯಾಕೆ ಮಾಡಬಾರ್ದು? ಕ್ರೀಡಾಪಟುಗಳಲ್ಲಿ ಒಂದು ಸಂಯಮದ ಶಕ್ತಿ ಇರುತ್ತದೆ, ತಿಳುವಳಿಕೆ ಶಕ್ತಿ ಜಾಸ್ತಿ ಇರ್ತದೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ ಅಂತ ಅನ್ಕೋಬೋದು ನಾನು. ಯಾಕಂದರೆ ನಾನು ಡಿಗ್ರಿ ಮಾಡಿಕೊಂಡು ಕುಸ್ತಿ ಕೋಚ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಅದನ್ನು ಬಿಟ್ಟು KES ಬರೆದು ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿ ಅನೇಕ ಉನ್ನತ ಸ್ಥಾನಗಳನ್ನ ಹೊಂದಿದ್ದೀನಿ. ನನ್ನ ಹಾಗೆ ಅವ್ರು ಯಾಕೆ ಮಾಡಬಾರ್ದು? ಅವ್ರಿಗೆ ಮಾಡೋಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಂಡು ಕ್ರೀಡೆ ಮತ್ತು ಇದು ಶಿಕ್ಷಣ ಎರಡು ಹೊಂದಾಣಿಕೆ ಮಾಡಿದ್ವಿ. ಜೊತೆಗೆ ಇನ್ನೊಂದು ನಾವು ಸೇರಿಸ್ಕೊಂಡಿರೋದ್ರಲ್ಲಿ ಸಂಸ್ಕಾರ. ಯಾವ ಮನುಷ್ಯನಿಗೆ ಶಿಕ್ಷಣ, ಆರೋಗ್ಯ ಅಂದರೆ ಕ್ರೀಡೆ ಇದ್ರ ಜೊತೆಗೇನೆ ಸಂಸ್ಕಾರ ಇದ್ದರೆ ಅವನ ತನ್ನ ಆಯುಷ್ಯದಲ್ಲಿ ಯಶಸ್ಸನ್ನು ಕಾಣಿಸ್ಲಿಕ್ಕೆ ಭಾಳಷ್ಟು ನಮಗೆ ಅವಕಾಶ ಆಗ್ತದೆ. ಉದಾಹರಣೆ ಹೇಳಬೇಕಂತಂದರೆ ಎಲ್ಲ ವಿದ್ಯಾವಂತರು ಒಳ್ಳೆ ಕೆಲಸ ಮಾಡ್ತಾರೆ ಹೇಳೋಕ್ಕಾಗಲ್ಲ. ವಿದ್ಯಾವಂತರಲ್ಲಿ ಬೇರೆ ಇರುವಂಥ ವಿಚಾರಗಳು ಇರ್ತವೆ. ಅವರು ಸಮಾಜಕ್ಕೆ ಬೇಕಾಗಿರುವಂಥ ಸಂಸ್ಕಾರ ಎಲ್ಲಿ ಸಂಸ್ಕಾರ ಪದವಿ ಬರೇ ಶಿಕ್ಷಣ ಅಲ್ಲ. ಹೌದು, ಶಿಕ್ಷಣ ಅಂದ್ರೆ ಪದವಿ ಅಲ್ಲ, ಅದನ್ನ ಆ ಒಂದು ಅರ್ಥದಲ್ಲಿ ಯಾವ ಒಬ್ಬ ರಾಷ್ಟ್ರೀಯ ಆಸ್ತಿ ಆಗಬೇಕಾದ ಒಬ್ಬ ವ್ಯಕ್ತಿ ಅವನಿಗೆ 3 ವಿಧವಾದ ಬೇಕು. ಒಂದು ಉತ್ತಮ ಆರೋಗ್ಯ ಬೇಕು, ಉತ್ತಮ ಶಿಕ್ಷಣ ಬೇಕು, ಉತ್ತಮ ಸಂಸ್ಕಾರ ಬೇಕು. ಈ 3 ಒಬ್ಬ ಯಾವ ವ್ಯಕ್ತಿ ಇದ್ದಾವೋ ಆ ವ್ಯಕ್ತಿ ರಾಷ್ಟ್ರದ ಆಸ್ತಿ ಆಗಲಿಕ್ಕೆ ಒಂದು ಅವಕಾಶ ಇದೆ. ಖಂಡಿತ. ನಾವು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ, ರಾಷ್ಟ್ರದ ಉದ್ಧಾರ ಮಾಡಲಿಕ್ಕೆ ಅಲ್ಲಿ ಇರತಕ್ಕಂಥ ಪ್ರಜೆಗಳ ಮೇಲೆ ಭಾಳ ಅವಲಂಬನೆ ಇದೆ. ಹೌದು, ಈಗ ನಮಗೆಲ್ಲ ಕಾಣ್ತದೆ. ನಾನು ನೌಕರಿ ಸೇರಿದಾಗ 1970 ಇಸ್ವಿಯಲ್ಲಿ ಅಲ್ಲಿ ವಾತಾವರಣ ಬೇರೆ ಇತ್ತು. ಹೌದು, ಈಗ ವಾತಾವರಣ ಬೇರೆ ಆಗ್ತದೆ. ಇನ್ನೂ ವಾತಾವರಣ ಬೇರೆ ಆಗ ಹೋಗ್ತದೆ. ಯಾಕಂದರೆ ಬರೀ ವಿದ್ಯೆಗೆ ಅಷ್ಟೇ ನಾವು ಕೊಡ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಈ ಸಂಸ್ಕಾರಕ್ಕೆ ಮಹತ್ವ ಕೊಟ್ಟರೆ ಅದೇನು ಬೇರೆ ರೀತಿ ಕೆಲಸ ಆಗ್ತಾವು, ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿ ರಾಷ್ಟ್ರದ ಆಸ್ತಿ ಆಗ್ಬೇಕಂತಂದರೆ, ಕುಟುಂಬದ ಆಸ್ತಿ ಆಗ್ಬೇಕಂತಂದರೆ ಅವನಿಗೆ ಉತ್ತಮ ಆರೋಗ್ಯ ಬೇಕು, ಉತ್ತಮ ವಿದ್ಯೆ ಬೇಕು, ಉತ್ತಮ ಸಂಸ್ಕಾರ ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ 3ಕ್ಕೂ ಅಷ್ಟೇ ಮಹತ್ವ ಕೊಟ್ಟು ಜ್ಞಾನ, ಯೋಗ, ಕ್ರೀಡೆ ಮತ್ತು ಉತ್ತಮ ಶಿಕ್ಷಣ ಅಲ್ಲಿ ಕೊಡ್ತಾ ಇದ್ದೀವಿ ನಾವು. ಸರ್, ನಿಮ್ಮ ಕ್ಯಾಂಪಸ್ಸನ್ನು ನಾನು ನೋಡಿದಾಗ ಬಹಳ ಖುಷಿಯಾಯಿತು. ನನಗೆ 2 ಸಂಶಯ ಕೂಡ ರೈಸ್ ಆಗಿದೆ, ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಹಾಕಿಗೆ ಉತ್ತಮ ಪ್ರೋತ್ಸಾಹವನ್ನು ನೀಡಿದ್ದೀರಿ, ಅಥ್ಲೆಟಿಕ್ಸ್ಗೆ ಅದ್ಭುತವಾದ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಈ ಆಧುನಿಕ ತಂತ್ರಜ್ಞಾನ, ಆಧುನಿಕ ಸಿಸ್ಟಮ್ ಏನಾಗಿದೆ ಅಂತ ಹೇಳಿದರೆ, ಆಸ್ಟ್ರೋಟರ್ಫ್ ಇದೆ, ಸಿಂಥೆಟಿಕ್ ಟ್ರ್ಯಾಕ್ ಇದೆ. ಇವೆರಡು ನಿಮ್ಮ ಗಮನಕ್ಕೆ ಬಂದಿದೆಯಾ, ಅಥವಾ ಅದಕ್ಕೇನಾದರೂ ನೀವೇನಾದರೂ ಯೋಚನೆ ಮಾಡಿದ್ದೀರಾ ಸರ್ ಅಂತ ಕೇಳಿದೆ. ಸರ್, ನಾವು ಈ ವಿಷಯ ಕುರಿತು ಭಾಳ ಸಲ ಚಿಂತನೆ ಮಾಡಿದ್ದೀವಿ. ಹಾಂ ಸರ್. ಸರ್ಕಾರಕ್ಕೂ ನಾವು ಮನವಿನೂ ಮಾಡಿದ್ದೀವಿ, ನಮ್ಮ ಸಿಂಥೆಟಿಕ್ ಟ್ರ್ಯಾಕ್ಸ್ ಕೊಡಿ, ಹಾಂ ಸರ್, ಖೋಖೋ ಮ್ಯಾಟ್ ಕೊಡ್ರಿ, ಕಬಡ್ಡಿ ಮ್ಯಾಟ್ ಕೊಡ್ರಿ, ಮತ್ತು ಸೈನ್ಸ್ ಇಕ್ವಿಪ್ಮೆಂಟ್ ಕೊಡ್ರಿ, ಸ್ಪೋರ್ಟ್ಸ್ ಸೈನ್ಸ್ ಇಕ್ವಿಪ್ಮೆಂಟ್ ಕೊಡಿ, ಫಿಸಿಯೋಥೆರಪಿಗೆ ಬೇಕಾದಂಥ ಸಾಮಾನುಗಳನ್ನ ಕೊಡ್ರಿ. ಯಾಕಂದರೆ ಇದು ಭಾಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಹೌದು ಸರ್, ನಮ್ಮ ಸಂಪಾದನೆಯಿಂದ ನಾವು ಖರ್ಚು ಮಾಡಲಿಕ್ಕೆ ಅವಕಾಶ ಎಲ್ಲೇ ಕಾರಣಕ್ಕಾಗಿ ಸರ್ಕಾರವನ್ನು ಬೇಡ್ಕೋತಾ ಇದ್ದೀವಿ. ಅದೇ ಒಂದು ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರದ ಕ್ರೀಡಾ ಸಚಿವರನ್ನು ನಮ್ಮ ಸಂಸ್ಥೆಗೆ ಆಮಂತ್ರಣ ಕೊಟ್ಟಿದ್ದೀವಿ. ನಮ್ಮ MP ಅವರು, ಸ್ಥಳೀಯ MP ಅವರಿಂದ, ಸ್ಥಾನಿಕ ರಾಜ್ಯಸಭಾ ಮೆಂಬರಿಂದ ಕರ್ಕೊಂಡು ಹೋಗಿ ಭೇಟಿಯಾಗಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಅವ್ರೊಂದ್ಸಲ ನಮ್ಮಲ್ಲಿ ಬಂದರೆ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಏನಿಲ್ಲ,
ಇಲ್ಲಿದ್ದನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಅವ್ರ ಚರ್ಚೆ ಮಾಡಿ ಅವ್ರಿಗೆ ಮಾಡ್ಬೇಕಂತ ನಮ್ಮ ಇಚ್ಛೆ ಇದೆ, ಅದು ಪ್ರಯತ್ನ ಇದೆ. ಸರ್, ನಿಮ್ಮ ಬಯಲಾಗಳನ್ನು ಓದಿದಾಗ ಹಾಗೂ ಇತ್ತೀಚಿನ ಕ್ರೀಡಾ ನೀತಿಯನ್ನು ಗಮನಿಸಿದಾಗ 30 ವರ್ಷಗಳ ಹಿಂದೆ ಈಗ ಕೇಂದ್ರ ಸರ್ಕಾರ ಏನು ಕ್ರೀಡಾ ನೀತಿ ಹೇಳ್ತಾ ಇದೆಯೋ ನೀವು 30 ವರ್ಷಗಳ ಹಿಂದೆ ಯೋಚನೆ ಮಾಡಿದ್ದೀರಿ. ಹೌ ಇಸ್ ಇಟ್ ಪಾಸಿಬಲ್? ಅದು ಹೇಗಾಯ್ತು ಸರ್? ಅದು ಸರ್, ನಾನು ಮೊದಲು ತಮಗೆ ಹೇಳಿದಾಗೇ ನಾವು ಕ್ರೀಡಾಪಟು ಆಗಿದ್ದರಿಂದ ನಮ್ಮ ಸಂಸ್ಥೆ ಕಟ್ಟುವಾಗ ಜೊತೆಯಲ್ಲಿದ್ದಂಥ ಜನ ಅವರು ಕ್ರೀಡಾಪಟು, ಕ್ರೀಡಾ ತರಬೇತಿದಾರರು, ಕ್ರೀಡಾ ಪ್ರೇಮಿಗಳು ಆಗಿದ್ದರಿಂದ ಕ್ರೀಡೆಗೆ ಏನು ಬೇಕಾಗತ್ತೆ, ಕ್ರೀಡಾಪಟು ಮುಂದೆ ಹೋಗ್ಬೇಕು ಏನು ಬೇಕಾಗುತ್ತೆ ಅಂದರೆ ನಾವು ನಮ್ಮದೇ ಆದಂಥ ಒಂದು ಅನುಭವದಿಂದ ಪಡ್ಕೊಂಡವ್ರು ಆಗಿದ್ದೀವಿ ನಾವು. ಹೌದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಆಗಿನ ಕಾಲದಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ 30 ವರ್ಷ ಅಲ್ಲ 42 ವರ್ಷ ಹಿಂದೆ ಬಾಯ್ಲ ಮಾಡಿದ್ದು, ಅವಾಗ ಮಾಡಿದ್ದು ಬಾಯ್ಲ ಇದೆ. ಅದು ಯಾವಾಗ ನಾವು ನೋಂದಣಿ ಮಾಡಿದ್ದೀವಿ ಅವಾಗ ನಾನೇ ನೋಂದಣಿ ಮಾಡ್ತಾ ಇದ್ದೆ. ನಾವು ಕೂತು ಚರ್ಚೆ ಮಾಡಿ ಬಾಯ್ಲ ತಯಾರು ಮಾಡಿ ಒಂದು ವಿಶಿಷ್ಟವಾದಂಥ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ಅದೇ ನಾನು ತಾವು ಹೇಳಿದಾಗೆ 2025ನೇ ಕ್ರೀಡಾ ನೀತಿ ನಮಗೆ ಹೋಲಿಸಿ ನೋಡಿದರೆ ಸುಮಾರು ಒಂದು 80ಕ್ಕೆ ಆಗಿನ ಕಾಲದಲ್ಲೇ ಮಾಡಿದ್ವಿ. ಅದನ್ನು ಈಗ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ಶಾಸನಬದ್ಧವಾಗಿ ಅಥವಾ ಭಾಳಷ್ಟು ಮುತುವರ್ಜಿ ವಹಿಸಿ ಕಾರ್ಯಗತ ಮಾಡಿದರೆ ನಮ್ಮ ರಾಷ್ಟ್ರದ ಕ್ರೀಡಾ ಪ್ರತಿಭೆ ಇನ್ನೂ ಹೆಚ್ಚಳಕ್ಕೆ ಭಾಳಷ್ಟು ಅವಕಾಶ ಇದೆ. ಹಾಂ ಸರ್, ಇನ್ನೊಂದು ನಾನು ಕಂಡುಕೊಂಡೆ. ಯಾಕಂತ ಹೇಳಿದರೆ ಇವತ್ತು ಕ್ರೀಡೆ ಎಂದರೆ ಕ್ರಿಕೆಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅಷ್ಟು ಬೇರೆ ಕ್ರೀಡೆಗಳ ಮೇಲೆ ಪ್ರಭಾವ ಬೀರಿದೆ ಕ್ರಿಕೆಟ್. ಆದರೆ ನಿಮ್ಮಲ್ಲಿ ಕ್ರಿಕೆಟ್ ಇಲ್ಲ, ಯಾಕಂತ ಕೇಳ್ಬೋದಾ? ತಾವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸಿನ್ಸ್ ಬಿಗಿನಿಂಗಿಂದ ನಮ್ಮ ಕ್ರೀಡೆ ಶಾಲೆಯನ್ನು, ಕ್ರೀಡಾ ಸಂಸ್ಥೆಯನ್ನು, ಕ್ರೀಡಾ ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ 3 ದಿವಸ ಕ್ರಿಕೆಟ್ ಆಡ್ತಾಯಿದ್ರು. ಹೌದು. ಈಗಿನ ಕಾಲದಲ್ಲಿ 1 ದಿವಸ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಂದರೆ ನಾವು ಕ್ರಿಕೆಟ್ ದ್ವೇಷಿ ಮಾಡೋಂಗಿಲ್ಲ. ಖಂಡಿತ. ಈಗ ಜನರು ಎಷ್ಟು ಸಮಯ ಇದೆ ಕ್ರೀಡಾಕೂಟವನ್ನು ನೋಡಲಿಕ್ಕೆ, ಕ್ರೀಡಾಪಟುಗಳ ಕ್ರೀಡಾ ಕೌಶಲ್ಯ ನೋಡಲಿಕ್ಕೆ ಭಾಳಷ್ಟು ಸಮಯದ ಅಭಾವ ಇದೆ. ಹೌದು. ಅಷ್ಟು ದಿವಸಗಳೇ 1 ದಿವಸ ಆಗಲಿ 3 ದಿವಸ ಆಗಲಿ ಅದಕ್ಕೆ ಕುತ್ಕೊಂಡು ನೋಡಲಿಕ್ಕೆ ತಾಳ್ಮೆ ಜನರಿಗಿಲ್ಲ. ಆದರೆ ಯಾಕೆ ನೋಡ್ತಾರೆ ಗೊತ್ತಿಲ್ಲ. ಅಷ್ಟು ನಮ್ಮ ಕನ್ಸರ್ನ್ ಏನಿದೆ, ನಮ್ಮ ಸಂಸ್ಥೆ ಕನ್ಸರ್ನ್ ಏನಿದೆ, ಅಟ್ ಮ್ಯಾನ್ ಪವರ್ ವೇಸ್ಟ್ ಆಗತ್ತೆ ಅಂತ. ಖಂಡಿತ. 3 ದಿವಸ ಆಗಲಿ 1 ದಿವಸ ಆಗಲಿ ಲಕ್ಷಾಂತರ ಜನ ಆಫೀಸ್ಗೆ ಹೋಗದೆ, ಅದು ಬೇರೆ ಕೆಲಸ ಮಾಡದೆ ಅದನ್ನು ನೋಡೋದ್ರಿಂದ ಅದೇ ಸಿಸ್ಟಮ್ನಲ್ಲಿ ಬರ್ತಾ ಇದೆ. ಅದು ಕರೆಕ್ಟ್. ಅಷ್ಟು ಆಗಬಾರ್ದು. ಮತ್ತು ಅದಕ್ಕೆ ಜನ ಜಾಸ್ತಿ ಗೌರವ ಕೊಡ್ತಾ ಇರೋದ್ರಿಂದ ನಮ್ಮ ದೇಶಿ ಕ್ರೀಡೆಗಳು ನಾಶ ಆಗಬಾರ್ದು, ಅವಾಗ ಬೆಳವಣಿಗೆ ಆಗಬೇಕು ಕೈಸಿಂದ ಅದನ್ನು ದೂರ ಇಟ್ಕೊಂಡು ಇದು ನಾವು ಬಳಸ್ತಾ ಇದ್ವಿ. ಸರ್, ನಿಮ್ಮ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. IAS ಆಫೀಸರ್ ಲೆವೆಲ್ಗೂ ತಲುಪಿದ್ದಾರೆ, ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ. ಅವರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇವಾಗ ಅವರು ಆ ಸಂಸ್ಥೆಗೆ, ತಾವು ಕಲಿತ ಸಂಸ್ಥೆಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂತ ಅದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಹಾಂ ಸರ್. ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಬೇರೆ ಬೇರೆ ಸ್ಥಾನಮಾನದಲ್ಲಿ ತಮ್ಮದೇ ಆದಂಥ ಒಂದು ಸಿಸ್ಟಮ್ದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ವೆರಿ ನೈಸ್. ಅವ್ರದ್ದು ನಾವು ಎಲ್ಲೇ ಹೋದರೂ ನಮಗೆ ಭೇಟಿಯಾಗಿ ಹೇಳೋದಾಗಲಿ, ಕೇಳೋದಾಗಲಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ಕೊಡೋದಾಗಲಿ, ಇನ್ನೂ ನಮಗೆ ಹಣಕಾಸಿನ ನೆರವು ಕೊಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಅವರು ಮುಂದೆ ಬರ್ತಾ ಇದ್ದಾರೆ. ಅದರ ಮೇಲೆ ನಮಗೆ ಅನ್ನಿಸ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸರ್, 5 ಕುದುರೆ ಇದೆ, 3 ಸಣ್ಣ ಎಳ ವಯಸ್ಸು, 2 ಅನುಭವಿಗಳು. ಸರ್, ಈ ಕುದುರೆಯನ್ನು ಸಾಕಿ ಅವರಿಗೆ ತರಬೇತಿ ನೀಡುವುದು, ಮತ್ತೊಂದು ಮಾಡೋದು, ಇದು ತುಂಬ ಕಾಸ್ಟ್ಲಿ ಅನಿಸ್ತಿದೆ ನಿಮಗೆ? ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಸಹಿತ ಅದು ಒಬ್ಬ ಕ್ರೀಡಾಪಟುಗೆ ಅಥವಾ ಒಬ್ಬ ವ್ಯಕ್ತಿಗೆ ಧೈರ್ಯ ತುಂಬಲಿಕ್ಕೆ ಮತ್ತು ನಮ್ಮ ಪ್ರಾಚೀನ ಒಂದು ಸಂಸ್ಕಾರನ ಮುಂದೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಅದನ್ನು ನಾವು ನೋಡೋದು ನಮಗೆ ಅವಶ್ಯ ಇದೆ. ಇದಕ್ಕೊಂದು ಹಿನ್ನೆಲೆ ಇದೆ. ನಾವು ಕುದುರೆ ನಾವು ಮೊದಲೇ ನಮ್ಮಲ್ಲಿ ಕುದುರೆ ಇದ್ದು, ಆದರೆ ನಮ್ಮ ಹಿಂದಿನ ಒಬ್ಬರು ಸಚಿವರು CS ನಾಡಗೌಡರು ಅಂತ, ಅವರು ಅವಾಗ ಲೇಬರ್ ಮಿನಿಸ್ಟರ್ ಆಗಿದ್ದರು. ಅವರ ನಮ್ಮ ಸ್ವತಃ ಮನಸ್ಸಿನಿಂದ ಅವ್ರಿಗೆ ಈ ಕುದುರೆ ಬಗ್ಗೆ ಆಗಲಿ ಮದ್ರ ಬಗ್ಗೆ ಆಗಲಿ ಸಾಕಷ್ಟು ಅನುಭವ ಇತ್ತು, ಪ್ರೀತಿ ಇತ್ತು. ಅವರು ಬೆಂಗಳೂರಿಂದ ಒಂದು AC ಕಂಟೈನರ್ದಲ್ಲಿ ನಮಗೆ 3 ಕುದುರೆಗಳನ್ನ ತಂದು ಕೊಟ್ಟರು ಅವರು.
ಹಾ ಹಾ ಅವು ಕುದುರೆ ಕೈ ಕಂಟೈನರ್ ಬಂದು ಅವ್ರು ರೇಷನ್ ಕುದುರೆನೇ ನಮ್ಮಲ್ಲಿ ಬಂದು ನಮ್ಮಲ್ಲಿ ಸುಮಾರು 32 ವರ್ಷದಿಂದ ಬಂದಿರಬೇಕು ಅವರು. ಅದರ ಮರಿ ಆಗಿ ಇದೆಲ್ಲ ಅದಾವೆ. ಅದಕ್ಕೊಂದು ದೊಡ್ಡ ಸನ್ನಿವೇಶ ಇದೆ. ಅದನ್ನು ನಾವು ಬೆಳ್ಕೊಂಡು ಹೊಂಟಿದ್ದೀವಿ. ವೆರಿ ನೈಸ್. ಎಲ್ಲಕ್ಕಿಂತ ಮುಖ್ಯ ಅಲ್ಲಿ ಟ್ರೈನರ್ದು ಲೈಫ್ ಕೂಡ ಇಂಟ್ರೆಸ್ಟಿಂಗ್ ಇದೆ. ಅವರು ಕೂಡ ASC ಸೆಂಟ್ರಲ್ಲಿ ಕುದುರೆ ಕೆಲಸ ಮಾಡಿಕೊಂಡು ಕುದುರೆ ಓಡಿಸುವುದನ್ನು ಕಲ್ತ್ಕೊಂಡು ಅಲ್ಲಿ ಪಳ್ಳಿಗೆ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ. ಅದು ಬಹಳ ಖುಷಿ ಆಯ್ತು. ಸರಿ, ಕೋಆಪರೇಟಿವ್ ಮೂಲಕ ಶಾಲೆಯನ್ನ ಕಟ್ಟಲು ಹಂಬಲಿಸಿದಾಗ ಇದ್ರ ಜನರ ಅಭಿಪ್ರಾಯ ಹೇಗಿತ್ತು ನಿಮ್ಗೆ? ಯಾಕಂತ ಹೇಳಿದ್ರೆ ಇವಾಗ ಅಂತಾಗಿದ್ರೆ ನೇರವಾಗಿ ಶಾಲೆ ಮಾಡಿಬಿಡಿ ಅಂತ ಹೇಳ್ತಿದ್ರು. ಆದರೆ ನೀವು ಕ್ರೀಡಾ ಶಾಲೆಗೆ ಜೊತೆಲಿ ಇಟ್ಕೊಂಡು ಮಾಡಿದ್ರೆ ಆವಾಗ ಅಭಿಪ್ರಾಯ ಹೇಗಿತ್ತು? ಯಾಕಂತೇಳಿ ಅದು ಜನವಸತಿ ಇಲ್ಲದಂಥ ಪ್ರದೇಶದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ಆ ಹರ್ಡಲ್ಸ್ ಹೇಗಿತ್ತು ಸರ್? ನೀವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಾವು ಜನರ ಹಣಕಾಸಿನ ನೆರವು ಕೇಳಕ್ಕೆ ಹೋದಾಗ ಕೆಲವು ಜನ ಹಿಜ ಚಿಂತಕರು, ನಮ್ಮ ವ್ಯಕ್ತಿಗತವಾಗಲಿ ಕ್ರೀಡೆಗೆ ಸಂಬಂಧಪಟ್ಟವರಾಗಲಿ, ಅವ್ರು ಹೇಳ್ತಾ ಇದ್ರು, ನೀವು ಕಲಿತೇವರ ನೀವು ಇಲ್ಲೇ ಇರುತ್ತಕ ಈ ಸಂಸ್ಥೆ ಆಗ್ತದೆ, ನೀವು ಇಲ್ಲಿ ಬದಲಿಯಾಗಿ ಹೋದ್ರೆ ಅಂದರೆ ಈ ಸಂಸ್ಥೆ ಬಂದು ಬಿಡ್ತದ ಅಂತ ಒಂದು ತನ್ನ ಅಭಿಪ್ರಾಯ ಹೇಳಿದ್ರು. ಅವ್ರು ಒಳ್ಳೆಯ ವ್ಯಕ್ತಿನೇ. ಅವ್ರು ಬೇರೆ ಯಾರು ಅಲ್ಲ, ಹಿಂದಿನ ಹಿರಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು PM ಕತ್ತಿ ಅಂತ. ಅವರು MLC ಆಗಿದ್ರು. ಕತ್ತಿ ಅವರು MLA ಆಗಿದ್ರು, MLC ಆಗಿದ್ರು. ಅವರು ಒಂದು ಮಾತು ನನಗೊಂದು ಅಂದರೆ ಒಳ್ಳೇದಾಗಲಿ ಅಂತ ಅದನ್ನು ಅದು ಸಲಹೆ ಕೊಟ್ಟಿದ್ದರಿಂದ ನಾನು ಎಲ್ಲೇ ಬದಲಾಗಿ ಹೋದರು ಈ ಸಂಸ್ಥೆಯ ಸಂಪರ್ಕವನ್ನು ಬಿಡಲಿಲ್ಲ. ಯಾಕಿದ್ರೆ ನಾವೇ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಟ್ಟವ್ರು ಇದೀವಿ. ಇದು ಮಧ್ಯದಲ್ಲಿ ಬೀಳಬಾರ್ದು, ನಿಂತು ಹೋಗಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾ ಆಗಲಿ ನನ್ನ ಜೊತೆಲಿ ಇದ್ದಂಥ ಎಲ್ಲ ಡೈರೆಕ್ಟರ್ ಮಂಡಳಿಯವರಾಗಲಿ ಅದಕ್ಕೆ ಬಹಳ ಸಪೋರ್ಟ್ ಆಗಿ ನಿಂತು ಇದನ್ನ ಕೆಲಸ ಮಾಡಿದ್ರು. ಆ ರೀತಿಯಲ್ಲಿ ಅದನ್ನ ನೀವು ಮೌಲ್ಡ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ಸಂಸ್ಥೆ ನಡೆಯುವ ರೀತಿಯಲ್ಲಿ ಮಾಡಿದ್ದ. ಗ್ರೇಟ್ ಸರ್. ಕನ್ಸ್ಯೂಮರ್ ಸೊಸೈಟಿ ನೋಡಿದೆ ಒಳಗಡೆ, ಬಹಳ ಅದ್ಭುತವಾಗಿತ್ತು. ಈ ಕಾನ್ಸೆಪ್ಟ್ ಅನ್ನ ಹೇಗೆ ಇದು ಮಾಡಿದ್ರಿ ಸರ್ ನೀವು? ನಾನು ಸಹಕಾರ ಇಲಾಖೆ ಅಧಿಕಾರಿ, ನಂದು ಕೆಲಸ ಇದೆ. ಹೌದು, ಸಹಕಾರ ಸಂಘಗಳನ್ನ ಕಟ್ಟಲಿಕ್ಕೆ ಸಹಾಯ ಮಾಡೋದು, ಕಟ್ಟಲಿಕ್ಕೆ ಸಹಾಯ ಮಾಡೋದು, ಅದಕ್ಕೆ ಸದಸ್ಯರಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋದು, ಅವ್ರಿಗೆ ಪ್ರೋತ್ಸಾಹ ಕೊಡೋದು, ಅದನ್ನು ಬೆಳೆಸೋದು ನಂದು ಡ್ಯೂಟಿ ಆಗಿದ್ದರಿಂದ ಒಂದು ಅದೇ ಆಧಾರದ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ಅಂದರೆ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ ಕನ್ಸ್ಯೂಮರ್ ಸ್ಟೋರ್ ಮಾಡಿ ಅದರ ಮುಖಾಂತರ ಬೇರೆ ಬೇರೆ ಪಟ್ಟಣಗಳಿಂದ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ನೇರವಾಗಿ ಖರೀದಿ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದೀವಿ. ಅವು ಸಹಿತ ಒಳ್ಳೆ ರೀತಿಯಿಂದ ಲಾಭ ಮಾಡ್ತಾ ಇದ್ದಾರೆ. ಅದ್ರ ಲಾಭ ಯಾರೂ ತೊಗೊಳಂಗಿಲ್ಲ. ಅದ್ರ ಲಾಭ ಮತ್ತು ನಮ್ಮ ಇಂಡೈರೆಕ್ಟ್ ಆಗಿ ನಮ್ಮ ಸಂಸ್ಥೆಗೆ ಬರ್ತಾ ಇದೆ, ದೇಣಿಗೆ ಮುಖಾಂತರ ಬರ್ತಾ ಇದೆ. ವೆರಿ ನೈಸ್ ಸರ್. ನಿಮ್ಮ ಲೈಬ್ರರಿ ಹಾಗೂ ಮತ್ತು ಭೋಜನಾಲಯ ಇವುಗಳನ್ನು ನೋಡಿದೆ. ಈ ಕಟ್ಟಡದಲ್ಲಿ 2 ಹಸಿವಿದೆ ಸರ್. ಒಂದು ಜ್ಞಾನದ ದಾಹವನ್ನು ನೀಗಿಸಿಕೊಳ್ಳಿಕ್ಕೆ, ಇನ್ನೊಂದು ಸಹಜವಾದಂಥ ಹಸಿವಿನ ದಾಹ ನೀಗಿಸಿಕೊಳ್ಳಿ. ವೈಟ್ ಹೌಸ್ ಥರ ಇದೆ. ಇದು ಏನಾದ್ರು ನೀವು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ರ ಅಥವಾ ಹೀಗೆ ಅಸಹಜವಾಗಿ ಬಂತ? ಹೇಗೆ? ಇಲ್ಲ, ಕಾನ್ಸೆಪ್ಟ್ ಅಂದರೆ ಈ ರೀತಿ ಮಾಡೋದಂದ್ರೆ ಕೆಳಗಡೆ ಭೋಜನಾಲಯ ಬೇಕಾಗಿತ್ತು ನಮಗೆ. ಮೇಲುಗಡೆಗೆ ತಾವು ಹೇಳಿದಾಗೆ ಹಸಿವಿನ ಅಂದರೆ ಆಹಾರವಾಗಿ ಸ್ವೀಕಾರ ಮಾಡೋದು ಮತ್ತು ವಿದ್ಯೆಯನ್ನು ಸ್ವೀಕಾರ ಪಡ್ಕೊಳ್ಳಿಕ್ಕೆ ಒಂದ್ರ ಮೇಲೆ ಒಂದು ಮಾಡಬೇಕಂತ ವಿಚಾರ ಇತ್ತು. ಆರ್ಕಿಟೆಕ್ಟರು ಭಾಳಷ್ಟು ಡಿಸೈನ್ ತೋರಿಸಿದ್ರು, ನಮ್ಗೆ ಈ ಡಿಸೈನ್ ಪಸಂದ್ ಬಂತು, ಈ ಪ್ರಕಾರ ಮಾಡಿದ್ದೇವೆ. ಓಕೆ. ನಿಮ್ಮ ಮನೆಯಲ್ಲಿ ರಾಜಕಾರಣಿಗಳ ಸಂಬಂಧ ಇದೆ. ನೀವು ಕೂಡ ಹಲವಾರು ಒಳ್ಳೆಯ ರಾಜಕಾರಣಿ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡವರು. ಯಾಕೆ ನಿಮಗೆ ಬದುಕಿನ ಒಂದು ಹಂತದಲ್ಲಿ ನಾನೊಬ್ಬ ರಾಜಕಾರಣಿ ಆಗ್ಬೋದಾಗಿತ್ತು ಅಂತ ಹೊಳಿಲಿಲ್ಲ? ಆ ಥರ ಯಾಕೆ ಯೋಚನೆ ಮಾಡಲಿಲ್ಲ ನೀವು, ಅಥವಾ ಮಾಡಿದ್ದೀರಾ? ಇಲ್ಲ, ನಾನು ರಾಜಕಾರಣಿ ಆಗಬೇಕು ಅಂತ ಯಾವಾಗಲೂ ಇಚ್ಛೆ ಅಣ್ಣನ ವಿಚಾರದಲ್ಲಿ ಇಚ್ಛೆ ಪಟ್ಟವನಲ್ಲ. ಯಾಕಂದರೆ ನಮ್ಮ ಹಿರಿಯ ಸಹೋದರ ರಾಮಣ್ಣ RM ಕಲುತಿ ಅವರೊಬ್ಬ ಉತ್ತಮ ಕ್ರೀಡಾಪಟು. ಯಾವ ಸ್ಪೋರ್ಟ್ಸ್? ಕುಸ್ತಿನ ಅವರು. ಕುಸ್ತಿ ನಮ್ಮ ತಂದೆಯವರು ಕುಸ್ತಿ ಆಡ್ತಾ ಇದ್ರು, ನಮ್ಮ ಅಣ್ಣ ಕುಸ್ತಿ ಆಡ್ತಾ ಇದ್ದ, ನಾನು ಕುಸ್ತಿ ಆಡ್ತಾ ಇದ್ದೆ. ನಮ್ಮ ಮನೆಯಲ್ಲೇ ಒಂದು ಕುಸ್ತಿ ಫ್ಯಾಮಿಲಿ ಇದ್ದಂಗೆ ಇದ್ದೇ ನಾವೆಲ್ಲ. ಅದೇ ಇದೆ.
ಅವರು ತಮ್ಮ ಶಿಕ್ಷಣವನ್ನು ನಿಲ್ಲಿಸಬೇಕಾಯ್ತು ಅರ್ಧಕ್ಕಾಗಿ ಮನೆಯಲ್ಲಿ ಸಮಸ್ಯೆ. ಕೆಲಸ ಮಾಡಲಿಕ್ಕೆ ಹ್ಮ್ ಅವ್ರು ನಾನು ನೋಡ್ತಾ ಇದ್ದೆ, ಒಬ್ಬ ಶಾಸಕನಾಗಿ ರಾಜಕಾರಣಿಯಾಗಿ ಎಷ್ಟು ತೊಂದರೆ ತಗೋತಾರೆ ಅಂತ. ಅವರೊಬ್ಬರು ಪ್ರಾಮಾಣಿಕ ರಾಜಕಾರಣಿ, ಹೌದು ಸರ್. ಬೇರೆ ರೀತಿಯಿಂದ ಹೇಳಬೇಕಾಗಿಲ್ಲ. ಹಾಂ ಸರ್. ಅವರಿಗೆ ಜನರ ಸೇವೆ ಮಾಡೋದು, ಜನ ಬರೋದು ಹೋಗೋದು ಮಾಡೋದು, ವಾತಾವರಣ ಬಹಳಷ್ಟು ಕಷ್ಟ ಕೆಲಸ ಇತ್ತು. ಹೌದು, ಬಿಸಿ ಶೆಡ್ಯೂಲ್. ನಮ್ಮಂಥ ವ್ಯಕ್ತಿಗಳಿಗೆ ರಾಜಕಾರಣ ಹೋಗಲಿಕ್ಕಿಲ್ಲ ಅಂತ ಭಯ ಪಡ್ಕೊಂಡು ಅದರಲ್ಲಿ ನಾವು ಪ್ರಯತ್ನ ಮಾಡೋ ಮನಸ್ಸು ಬರಲಿಲ್ಲ ನನಗೆ. ಒಳ್ಳೆಯದಾಯಿತು ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಾವಧಿಗೆ ಬಂದಾಗಿನಿಂದ ದೇಶದ ಕ್ರೀಡೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಖೇಲೋ ಇಂಡಿಯಾ ಗೇಮ್ಸ್. ಇವತ್ತು ನಿಮ್ಮ ಕ್ಯಾಂಪಸ್ಸಿಗೆ ಬಂದಾಗ ಅದರ ಪರಿಣಾಮ, ಅದರ ಫಲ ಕಾಣ್ತಾ ಇದೆ ಸರ್. ಸೊ ಖೇಲೋ ಇಂಡಿಯಾ ಯೋಜನೆ ನಿಮ್ಮ ಶಾಲೆಗೆ ಯಾವ ರೀತಿಯಲ್ಲಿ ಸಹಾಯವಾಯಿತು, ಯಾವ ರೀತಿಯಲ್ಲಿ ನೀವು ಅದರ ಪ್ರಯೋಜನವನ್ನು ಪಡ್ಕೊಂಡ್ರಿ ಸರ್? ಸರ್, ಖೇಲೋ ಇಂಡಿಯಾ ನಿಯಮಗಳ ಪ್ರಕಾರ ಇನ್ನೆಲ್ಲ ವ್ಯವಸ್ಥೆ ಬೇಕು, ಆ ಎಲ್ಲ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದೆ. ಖೇಲೋ ಇಂಡಿಯಾದು ಬಂದಿದ್ದು ಈಗ ಬಂದಿದೆ, ಸುಮಾರು ಒಂದು 8-10 ವರ್ಷದಿಂದ ಬಂದಿದೆ ಅದು. ಹೌದು. ಅದಕ್ಕಿಂತ ಮುಂಚೆನೇ ನಮ್ಮಲ್ಲೆಲ್ಲ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ನೋಡಿಕೊಂಡು ಅವನ ಮೆರಿಟ್ ಮೇಲೆ, ನಮ್ಮ ಅರ್ಹತೆ ಮೇರೆಗೆ ಖೇಲೋ ಇಂಡಿಯಾ ನಮಗೆ 4 ಕ್ರೀಡಾ ತರಬೇತಿಗೆ ನಮ್ಮನ್ನು ಸೆಲೆಕ್ಟ್ ಮಾಡಿದರು. ಒಂದು ಅಥ್ಲೆಟಿಕ್ಸ್, ಒಂದು ರೆಸ್ಲಿಂಗ್, ಒಂದು ಸೈಕ್ಲಿಂಗ್, ಒಂದು ಖೋಖೋ. ಈ 4ಕ್ಕೆ ನಮಗೆ ಹುಡುಗರನ್ನ ಬೇರೆ ಕಡೆಯಿಂದ ರಾಷ್ಟ್ರದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಸುಮಾರು 38 ಕ್ರೀಡಾಪಟುಗಳು ನಮ್ಮನ್ನು ಬಂದು ತರಬೇತಿ ಮಾಡಿದರು. 5 ವರ್ಷಕ್ಕೆ ಮಾಡಿದರು, ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ಈಗ ಅದು ಪೀರಿಯಡ್ ಮುಗಿದ ಮೇಲೆ ಮತ್ತೆ ನಮಗೆ ಅರ್ಜಿ ಕೊಟ್ಟಿದ್ದೀವಿ ಅವರಿಗೆ, ಮತ್ತೆ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನಮಗೆ ಮತ್ತೆ 5 ವರ್ಷ ಬರ್ತಾ ಇದೆ ಅದು. ಅಂದರೆ ನಮ್ಮಲ್ಲಿ ಅರ್ಹತೆ ಇದ್ದಿದ್ದರಿಂದ, ಯೋಗ್ಯತೆ ಇದ್ದಿದ್ದರಿಂದ ಅದನ್ನು ಕೊಟ್ಟಿದ್ದಾರೆ. ಇದು ಇತರ ಕ್ರೀಡೆಗಳನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಲು ಕೂಡ ನಿಮಗೆ ನೆರವಾಗ್ಬೋದು ಅನಿಸ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಅದರಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ಖೇಲೋ ಇಂಡಿಯಾ ಅವಕಾಶವನ್ನು ಕೊಟ್ಟು. ಸೊ ಯು ಕ್ಯಾನ್ ಅದನ್ನು ಇತರ ಕ್ರೀಡೆಗಳ ಮೇಲೂ ಕೂಡ ನೀವು ಹೆಚ್ಚಿನ ಗಮನವನ್ನು. ಅದು ನಮಗೆ ಪ್ರೋತ್ಸಾಹ ಕೊಡ್ತದೆ, ನಮಗೆ ಸಹಾಯ ಮಾಡ್ತದೆ. ಖೇಲೋ ಇಂಡಿಯಾ ಸ್ಕೀಮ್ ನಮ್ಮಲ್ಲಿ ಇರೋದ್ರಿಂದ ಆ ಕ್ರೀಡಾಪಟುಗಳನ್ನು ನೋಡಿ ಇನ್ನಿತರ ಕ್ರೀಡಾಪಟುಗಳು ಅವರಂಗೆ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತ ಸರ್. ಈಗ ನಾನು ಹೇಳುತ್ತಿರುವ ಸಮಸ್ಯೆ ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಚಂದರಗಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ರಾಜ್ಯಕ್ಕೆ ವ್ಯಾಪ್ತಿಯಲ್ಲಿದೆ. ಈ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದನ್ನು ಸುಧಾರಣೆ ಮಾಡಲು ನಿಮ್ಮಲ್ಲಿ ಯಾವುದಾದ್ರೂ ಯೋಜನೆ ಇದೆಯಾ, ಅಥವಾ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ? ಈಗ ಶಿಕ್ಷಣವನ್ನು ಪಾಲಕರ ಬೇಡಿಕೆಗೆ ಅನುಗುಣವಾಗಿ ನಾವು ಪೂರೈಸಬೇಕಾಗತ್ತೆ. ನಾವು ನಮ್ಮ ಮನಸ್ಸಿನ ಪ್ರಕಾರ ಪೂರೈಸ್ಲಿಕ್ಕೆ ಹೋದರೆ ಅವ್ರ ಮನಸ್ಸಿನ ವಿರುದ್ಧ ನಾವು ಮಾಡಿದಂಗೆ ಆಗತ್ತೆ. ಪಾಲಕರಿಗೆ ಯಾವ ರೀತಿ ಶಿಕ್ಷಣ ಬೇಕೋ ಆ ಶಿಕ್ಷಣ ಕೊಟ್ಟರೆ ಮಾತ್ರ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮುಂದುವರ್ಸ್ಕೊಂಡು ಹೋಗೋಕೆ ಅವಕಾಶ ಇದೆ. ಈಗ ನಾವು ಕನ್ನಡ ಕೆಟ್ಟ ತನ್ನಂಗಿಲ್ಲ, ಕನ್ನಡನೂ ಬೇಕು, ಜೊತೆಗೆ ಇಂಗ್ಲೀಷೂ ಬೇಕು. ಕರೆಕ್ಟ್. ನಮ್ಮಲ್ಲಿ ಅದರಿಂದ ಆ ಒಂದು ಕಾರಣಕ್ಕಾಗಿ ನಾವು ಕನ್ನಡ ಮಾಧ್ಯಮವನ್ನು ಮುಂದುವರ್ಸ್ಕೊಂಡು ಹೊರಟಿದ್ದೀವಿ ಮತ್ತು ಇಂಗ್ಲೀಷ್ ಮಾಧ್ಯಮವನ್ನು ಮುಂದುವರ್ಸ್ಕೊಂಡು ಹೊರಟಿದ್ದೀವಿ. ಸರ್, ಶಿಕ್ಷಣ ಇವತ್ತು ಅತ್ಯಂತ ತೀವ್ರವಾಗಿ ಕಮರ್ಷಿಯಲೈಸೇಷನ್ ಆಗ್ತಾ ಇದೆ, ವಾಣಿಜ್ಯೀಕರಣ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕೋಆಪರೇಟಿವ್ ಈ ಚಳುವಳಿಯ ಮೂಲಕ ಹುಟ್ಟಿಕೊಂಡಂಥ ಅತ್ಯಂತ ಉತ್ತಮವಾದಂಥ ಚಂದರಗಿ ಕ್ರೀಡಾ ಶಾಲೆ ಈ ಕೋಆಪರೇಟಿವ್ ಮೂಮೆಂಟ್ನಲ್ಲೇ ಮುಂದುವರಿದುಕೊಂಡು ಹೋಗ್ತದಾ, ಅಥವಾ ಇದಕ್ಕೆ ಏನಾದರೂ ಒಂದು ಟರ್ನಿಂಗ್ ಆ್ಯಂಗಲ್ಗಳೇನಾದ್ರು ಇದೆಯಾ, ಹೇಗೆ ಅಂತ? ಸರ್, ನಾವು ಕಮಿಟ್ಮೆಂಟ್ ಮಾಡಿದ್ದು ಇದನ್ನು ಸಹಕಾರ ರಂಗದಲ್ಲೇ ಮುಂದುವರಿಸ್ಕೊಂಡು ಹೋಗಬೇಕು. ಹಾಂ ಸರ್. ಯಾಕಂದರೆ ಸಹಕಾರಿ ಸಂಘಗಳ ಸೇರಿಕೊಂಡು ಸಹಕಾರಿಗಳಿಗೆ ಸೇರಿಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಂ ಸರ್. ಯಾವುದೇ ಕಾರಣಕ್ಕಾಗಿ ಇದನ್ನು ನಾವು ಬೇರೆ ರೀತಿಯಾಗಿ ಹೋಗಲಿಕ್ಕೆ ಅವಕಾಶ ಕೊಡೋಲ್ಲ. ಇದು ಸಹಕಾರ ರಂಗದಲ್ಲಿ ಮುಂದೆ ಹೋಗಬೇಕು. ಸಹಕಾರಿ ಚಳವಳಿ ಮುಖಾಂತರ ಇದು ಇನ್ನೂ ಹೆಚ್ಚಿಗೆ ಬೆಳಿಬೇಕು. ಸರ್, ತೋರಗಲ್ ಮಹಾರಾಜರ ಅರಮನೆ ನೋಡಿದೆ, ಅತ್ಯಂತ ಅದ್ಭುತವಾಗಿತ್ತು. ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕೂಡ. ಸೊ ಅದರ ಹಿನ್ನೆಲೆಯನ್ನು ಸ್ವಲ್ಪ ವಿವರವಾಗಿ ಕೇಳಬೇಕಾಗಿತ್ತು ನಮ್ಮ ವೀಕ್ಷಕರಿಗೆ. ಸೊ ಅದು ಹೇಗೆ, ಎಷ್ಟು ವರ್ಷಗಳ ಹಿಂದಿನದ ಕಟ್ಟಡ ಅದು, ಅದನ್ನು ಹೇಗೆ ನೀವು ಪಡ್ಕೊಂಡ್ರಿ? ಆ ಕಟ್ಟಡ ಸುಮಾರು ಒಂದು 80 ವರ್ಷ ಹಿಂದಿನ ಕಟ್ಟಡ
ಇರ್ಬೋದು. ನಾವು ಈ ಸಂಸ್ಥೆಯನ್ನು 83ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಇದಕ್ಕೊಂದು ಸ್ಥಳ ಸಿಗಬೇಕು, ಇದನ್ನು ಹೆಚ್ಚಿಗೆ ಬೆಳೆಸ್ಕೊಂಡು ಹೋಗಿ ತಿಳ್ಕೊಂಡು ನಾವು ಘಟಪ್ರಭಾ ಸ್ಥಳದಲ್ಲಿ ಒಂದು ಸ್ಥಾನ ಅಂದ್ರೆ ಜಮೀನನ್ನ ಸ್ಥಳವನ್ನು ಹುಡುಕ್ತಾ ಇದ್ದೀವಿ. ಅಲ್ಲಿ ನಮಗೆ ಅಷ್ಟು ಸಿಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಅಲ್ಲೇ ಯಾಕಂತಂದ್ರೆ ಅಲ್ಲಿ ರೈಲ್ವೆದು ಕನೆಕ್ಟಿವಿಟಿ ಇದೆ, ನೀರಿನ ಸಮಸ್ಯೆ ಇಲ್ಲ. ಅಲ್ಲಿ ಘಟಪ್ರಭಾ ನದಿ ಇದೆ, ಸರಿ, ಸಾಕಷ್ಟು ನೀರಿನ ವ್ಯವಸ್ಥೆ ಇದೆ. ಈಗ ಕ್ರೀಡಾಪಟುಗಳಿಗೆ, ಗ್ರೌಂಡ್ಗಳಿಗೆ, ಜನರಿಗೆ ಹೋಗೋಕೆ ಬರೋರಿಗೆ ಅನುಕೂಲ ಆಗಿ ತಿಳ್ಕೊಂಡು ಅಲ್ಲಿ ಪ್ರಯತ್ನ ಮಾಡಿ ಅಲ್ಲಿ ಸಿಗಲಿಲ್ಲ. ಸರ್, ಒಂದು ಸಂದರ್ಭದಲ್ಲಿ ನಮ್ಮ ಹಿತ ಚಿಂತಕರು, ವಿಶೇಷವಾಗಿ ಸೋಮನಟ್ಟಿ ಸಾವುಕಾರು, ಚಂದ್ರಿಕೆ ಅವರನ್ನವರು, ಮತ್ತು ಹರ್ತಿ ಅಂತ ಹೇಕಿಸಿಂದ ಅವರು ರಾಮದುರ್ಗದವರು, ಇನ್ನೊಬ್ಬರು ಪಟ್ಟಣ ಶೆಟ್ಟಿ ಅಂತ ಅವರು ಕಟ್ಕೊಳ್ದವರು. ಈ 3 ಜನ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿದ್ದರು. ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿದ್ದರಿಂದ ನನಗೆ ಇಲಾಖೆಗೆ ಸಂಬಂಧಪಟ್ಟ ವ್ಯಕ್ತಿಗಳಾದ್ರು ಅವರು. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಕರ್ಕೊಂಡು ಆ ಜಾಗ ನೋಡ್ಕೊಂಡು ಬಂದು ಅವರ ಸಹಾಯದೊಂದಿಗೆ ನಾವು ಅದನ್ನು ಸರ್ಕಾರಕ್ಕೆ ಭೇಟಿಯಾದೀವಿ. ಸರ್ಕಾರ ನಮ್ಮ ಜೊತೆಲಿ ಬಂದರು. ಅವರು ಸಹಿತ ನಮಗೆ ಇದು ಬೆಲೆ ಇಲ್ಲ ತಿಳ್ಕೊಂಡು ನಮಗೆ ಭಾಳಷ್ಟು ಕಡಿಮೆ ಕಿಮ್ಮತ್ತಿಗೆ ಅದನ್ನು ನಮಗೆ ಮಾರಾಟ ಮಾಡಿದ್ದಾರೆ. ಸರ್, ಚಂದ್ರಗಿ ಕ್ರೀಡಾ ಶಾಲೆ ದೇಶದಲ್ಲಿ ಅತ್ಯಂತ ಮೊದಲ ಕ್ರೀಡಾ ಶಾಲೆ. ಅಕಾರ್ಡಿಂಗ್ ಟು ದಾಖಲೆಗಳನ್ನು ನೋಡಿದಾಗ ನಿಜವಾಗಿಯೂ ಅದು ದೇಶದ ಮೊದಲ ಕ್ರೀಡಾ ಶಾಲೆ. ಸೊ ಈ ಹೊಸತನಗಳ ಈ ಓಟದಲ್ಲಿ ನಿಮ್ಮಲ್ಲಿ ಏನಾದರೂ ಹೊಸ ಐಡಿಯಾಗಳಿವೆ ಸರ್? ಶಾಲೆಯನ್ನು ಇನ್ನೊಂದು ಹಂತಕ್ಕೆ ಮೇಲೆ ತೆಗೆದುಕೊಂಡು ಹೋಗಲಿ, ಕ್ರೀಡಾ ಕಾನ್ಸೆಪ್ಟ್ ಆಧಾರದ ಮೇಲೆ. ಎಜುಕೇಷನ್ ಯಾವತ್ತೂ ಉತ್ತಮವಾಗಿ ಇರ್ತದೆ ನಿಮ್ಮ ಕಡೆ, ಕ್ರೀಡೆಯ ಇದರಲ್ಲಿ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬೇಕು, ಇನ್ನೂ ಒಂದು ಸ್ವಲ್ಪ ಉತ್ತಮ ಮಾಡ್ಕೊಳ್ಬೇಕಂತ ಏನು ಐಡಿಯಾಸ್ ಇದೆ ಸರ್ ನಿಮ್ಮ? ನಾವು ಈಗ ಕೇಂದ್ರ ಸರ್ಕಾರದ ಕ್ರೀಡಾ ನೀತಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರದ ಸಹಾಯ ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಅಥವಾ ರಾಜ್ಯ ಸರ್ಕಾರದ ಕ್ರೀಡಾ ಇಲಾಖೆಯೊಂದಿಗೆ ಸಹಯೋಗ ಬೆಳೆಸ್ಕೊಂಡು ನಾವು ಇನ್ನೂ ಹೆಚ್ಚಿನ ಪ್ರಮಾಣ ಸೇವೆಯನ್ನು ಮಾಡಲಿಕ್ಕೆ ನಾವು ಮುಂದೆ ಬರಬೇಕಂತೀವಿ. ಹೇಗಂತಂದರೆ ಖೇಲೋ ಇಂಡಿಯಾದವರು ರಾಷ್ಟ್ರದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನು ನಮ್ಮ 4 ಡಿಸಿಪ್ಲಿನ್ಗಳಲ್ಲಿ ನಮ್ಮಲ್ಲಿ ಕಳಿಸಿಕೊಟ್ಟು ತರಬೇತಿ ಮಾಡಿದರು. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿದ್ದಾವೆ. ಹೌದು ಸರ್. ನಮ್ಮ ಹಾಗೆಯೇ ಅವರು ಕ್ರೀಡೆಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವರೆಲ್ಲ ಮಾಡ್ತಾರೆ. ಸುಮಾರು ಸಾವಿರಾರು ಹುಡುಗರು ಅಲ್ಲೇ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ತರಬೇತಿ ಪಡಿತಾರೆ. ನಾವು ಅವರಿಗೆ ಒಂದು ಪ್ರಪೋಸಲ್ ಕೊಟ್ಟಿವಿ, ಇನ್ನೊಂದು ಚರ್ಚೆ ಹಂತದಲ್ಲಿದೆ. ಏನು ಕೊಟ್ಟಿವಿ ಅಂತಂದರೆ, ನಿಮ್ಮ ಕ್ರೀಡಾ ಹಾಸ್ಟೆಲ್ನಲ್ಲಿ ಒಂದು ಕ್ರೀಡಾ ಮೈದಾನ ಒಂದು ಕಡೆ ಇದೆ, ಕ್ರೀಡಾ ಹಾಸ್ಟೆಲ್ ಒಂದು ಕಡೆ, ಇನ್ನೊಂದು ಕಡೆ ಇದೆ. ಶಾಲೆ ಶಿಕ್ಷಣ ಕೊಡೋ ಶಾಲೆಗಳು ಇನ್ನೊಂದು ಕಡೆ ಇದ್ದಾವೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಡತನದ ದೃಷ್ಟಿಯಿಂದ ನಿಮ್ಮ ಸಹಾಯ ತಗೊಳ್ಳೋ ಸಲುವಾಗಿ ತಮ್ಮ ಮಕ್ಕಳನ್ನು ನಿಮ್ಮ ಕ್ರೀಡಾ ಹಾಸ್ಟೆಲ್ಗೆ ಕಳಿಸಿಕೊಟ್ಟಿದ್ದಾರೆ. ಅದು ಕ್ರೀಡಾ ಹಾಸ್ಟೆಲ್ಗೆ ಹೋದ ಮೇಲೆ ಆ ವಯಸ್ಸಿಗೆ ಬಂದಂಥ ಹುಡುಗರ ಯಾವ ರೀತಿಯಾಗಿ ಬೆಳೀತಾರೆ ಅನ್ನೋದನ್ನು ನಾವು ಬೇರೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಖಂಡಿತ. ಒಂದೇ ಸೂನಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡೋದು ಬೇರೆ, ತರಬೇತಿ ಮಾಡೋದು ಬೇರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಒಂದು ಕಡೆಗೆ ಕ್ರೀಡಾ ತರಬೇತಿ ಮಾಡಬೇಕು, ಇನ್ನೊಂದು ಕಡೆಗೆ ಬಂದು ವಸತಿ ಮಾಡಬೇಕು, ಊಟ ಮಾಡಬೇಕು, ಇನ್ನೊಂದು ಕಡೆಗೆ ಸ್ಕೂಲಿಗೆ ಕಾಲೇಜ್ ಹೋಗ್ಬೇಕು. ಆಗ ನಮ್ಮಲ್ಲಿ ಎಲ್ಲ ಇದ್ದಿದ್ದರಿಂದ ನೀವು ನಿಮ್ಮ ವಿದ್ಯಾರ್ಥಿಗಳನ್ನ ನಮಗೆ ಕೊಡಿ, ಒಟ್ಟು ನಮಗೆ ನಾವು 5 ಹುಡುಗರು ಕೊಡಿ ಅಂತ ಹೇಳಿದ್ವಿ. ನಾವು 5 ಮಂದಿನ ಕೊಡಿ, ನಾವು ನೀವು MOU ಮಾಡ್ಕೊಂಡು ನಿಮಗೆ ಸರಿ ಅನಿಸ್ತೈತೆ ಅಂದರೆ ನೀವು ನಮಗೆ ಫೀ ಕೊಡಿ. ನಾವು ಮಾಡೋ ಕೆಲಸ ಅಂದರೆ ಅವ್ರ ತರಬೇತಿ ಕೊಡಲಿಲ್ಲ, ಅವ್ರಿಗೆ ಕ್ರೀಡಾಪಟುಗಳಾಗಿ ಮಾಡಲಿಲ್ಲ, ಅಥವಾ ಅವ್ರು ವಿದ್ಯಾವಂತ ಆಗ್ಲಿಕ್ಕಂತಂದರೆ ನಾವು ನಮಗೇನು ಫೀ ಕೊಡ್ತೀರಿ ಅದನ್ನು ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಸೂಪರ್. ಇಷ್ಟೆಲ್ಲಾನು ಹೇಳಿದೆ ಅವ್ರಿಗೆ. ನಮ್ಮ ರಜನೀಶ್ ಮೇಡಮ್ ಇದ್ದಾರೆ, ಪ್ರೆಸೆಂಟ್ ಮುಖ್ಯ ಕಾರ್ಯದರ್ಶಿ. ಸ್ವಲ್ಪ ಸ್ಪೋರ್ಟ್ಸ್ ಇಂಟ್ರೆಸ್ಟ್. ಹೌದು, ಇಂಟ್ರೆಸ್ಟ್ ಭಾಳ ಒಳ್ಳೆ ಅಧಿಕಾರಿಗಳು ಅವರು. ಬೆಳಗಾವಿಯಲ್ಲಿ DC ಆಗಿದ್ದರು. ನಮ್ಮ ಶಾಲೆಗೆ ಸಾಕಷ್ಟು ಸಂಪರ್ಕ ಇದೆ, ಶಾಲೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವರು ನಮ್ಮ ಹೋಗಿ ಭೇಟಿಯಾಗಿ ಮನವಿ ಕೊಟ್ಟಾಗ ಅವರು ACS ಅಂದರೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಕ್ರೀಡೆಗೆ ಇದ್ರು. ಅವರು ಅವ್ರಿಗೆ ಹೋಗಿ ಭೇಟಿ ಕೊಟ್ಟಾಗ ಬಹಳ ಖುಷಿಯಿಂದ ಒಪ್ಕೊಂಡ್ರು, ಮಾಡ್ತೋತೆಲ್ಲ ಅಂದರು. ಖೇಲೋ ಇಂಡಿಯಾ ಅವರು ಇದರಲ್ಲೇ. ಹೌದು, ನಮ್ಮಲ್ಲಿ ನಾವು ಅವ್ರಿಗೇನು ಹೇಳಿದ್ವಿ, ಖೇಲೋ ಇಂಡಿಯಾದ ಕೇಂದ್ರ ಸರ್ಕಾರದವರೇ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವ್ರು ನಮಗೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ವ್ಯವಸ್ಥೆಯನ್ನ
ಬೇರೆ ರಾಜ್ಯದ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ರಾಜ್ಯದ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ನೀವು ನಿಮ್ಮ ಮಕ್ಕಳು ನಮಗೆ ಕೊಡಿ ಪ್ರಾಯೋಗಿಕವಾಗಿ ಅಂತ MOU ಮಾಡಿಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಬೇರೆ ಬೇರೆ ಹಂತದಲ್ಲಿ ಹಾಗೆ ಇನ್ನೂ ಉಳ್ಕೊಂಡಿದೆ. ಅದು ಇನ್ನೂ ಆಗಿಲ್ಲ. ಆಗುವ ಒಂದು ಹುಮ್ಮಸ್ ನಮಗದೆ, ಆಶೆ ಇದೆ, ಆಗ್ತದೆ ಅನ್ನುವಂಥ ಆಶೆ ಇದೆ. ಸರ್, ಇವಾಗ ನಿಮ್ಮಲ್ಲಿ ನಾನೀಗ ಬರ್ತಾ ಒಂದು ಮಾತು ಕೇಳಿದೆ, ಕೊನೆಯದಾಗಿ ನಮಗೆ ಚರ್ಚೆಯಲ್ಲಿ ಸಿಕ್ಕಂಥ ಮಾತದು, ಗೆದ್ದಂಥ ಮಕ್ಕಳಿಗೆ ಟೀಮ್ ಆಗಿರಲಿ ಇಂಡಿವಿಜುವಲ್ ಆಗಿರಲಿ, ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದೇ ಲೆವೆಲಲ್ಲಿ ಬಂದರು ಕ್ಯಾಶ್ ಅವಾರ್ಡ್ ಕೊಡ್ತೀರಂತ. ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದು. ಈಗ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸರ್, ಅವ್ರಿಗೆ ಉತ್ತೇಜನ ಕೊಡಲಿಕ್ಕೆ, ಮೋಟಿವೇಟ್ ಮಾಡಲಿಕ್ಕೆ ಕ್ಯಾಶ್ ಅವಾರ್ಡ್ ಕೊಡೋದು ಅವಶ್ಯಕತೆ ಇದೆ. ಮತ್ತು ಗ್ರಾಮೀಣ ಭಾಗದ ಮಕ್ಕಳು ಬಡವರು ಇರ್ತಾರೆ. ಬಡವರಿಗೆ ಅವ್ರಿಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಫೀ ಕಟ್ಟಲಿಕ್ಕೆ ಆಗಂಗಿಲ್ಲ. ನಾವು ಏನಾದರೂ ಒಂದು ಅವರ ಆಧಾರದ ಮೇಲೆ, ಅವರ ಕ್ರೀಡಾ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಾವು 50,000 ರೂಪಾಯಿ ಕೊಡ್ತಾ ಇದ್ದೀವಿ, 30,000 ರೂಪಾಯಿ ಕೊಡ್ತಾ ಇದ್ದೀವಿ, 20,000 ರೂಪಾಯಿ ಕೊಡ್ತಾ ಇದ್ದೀವಿ ಅವರವರ ಹಂತದ ಮೇಲೆ. ಜೊತೆಗೆ ಕ್ರೀಡಾ ತರಬೇತಿದಾರರಿಗೆ ಸಹಿತ ನಾವು 10,000 ರೂಪಾಯಿ ಕೊಡ್ತಾ ಇದ್ದೀವಿ. ಒಬ್ಬ ಹುಡುಗ ವಿದ್ಯಾರ್ಥಿಗೆ, ಒಬ್ಬ ಕ್ರೀಡಾಪಟು ಮೆಡಲ್ ರಾಷ್ಟ್ರ ಮಟ್ಟದ ಗೋಲ್ಡ್ ಮೆಡಲ್ ತಂದರೆ ಅವಂಗೆ 10,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಪ್ರೋತ್ಸಾಹ ಕೊಡೋದ್ರಿಂದ ಮನುಷ್ಯ ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಸರ್, ಕೊನೆಯದಾಗಿ ನಮ್ಮ ದೇಶದ ಕ್ರೀಡಾ ಅಭಿವೃದ್ಧಿಯನ್ನು ಗಮನಿಸಿದಾಗ, ಒಲಿಂಪಿಕ್ಸ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ನಾವು ಮಾಡುತ್ತಿರುವ ಸಾಧನೆಯನ್ನು ಗಮನಿಸಿದಾಗ ಕೆಲವೊಮ್ಮೆ ಖುಷಿ ಆಗ್ತದೆ, ಕೆಲವೊಮ್ಮೆ ನಮಗೆ ಬೇಸರ ಆಗ್ತದೆ. ನಾವು ಯಾವಾಗಲೂ ಜನಸಂಖ್ಯೆಯನ್ನು ಕಂಪೇರ್ ಮಾಡಿಕೊಂಡು, ಹೋಲಿಕೆ ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಸರ್, ಒಬ್ಬ ಕ್ರೀಡಾ ತಜ್ಞರಾಗಿ, ಕ್ರೀಡಾ ಶಾಲೆಯನ್ನು ಈ ಸಮಾಜಕ್ಕೆ ನೀಡಿದರಾಗಿ, ನಾವು ಉತ್ತಮ ಸುಧಾರಣೆ ಕಾಣಬೇಕಾದರೆ ಕ್ರೀಡೆಯಲ್ಲಿ ಏನು ಮಾಡಬೇಕಾಗಿದೆ ಸರ್? ಮಾಡ್ತಾ ಇದ್ದೀವಿ, ಬಟ್ ನಿಮ್ಮ ಯೋಚನೆ ಪ್ರಕಾರ, ನಿಮ್ಮ ನಿಲುವಿನ ಪ್ರಕಾರ ನಾವು ಇನ್ನೇನು ಮಾಡ್ಬೋದು ಸರ್? ಸರ್, ನಮ್ಮ ಕ್ರೀಡಾ ಪ್ರತಿಭೆ, ಕ್ರೀಡಾ ಸ್ಟೇಟಸ್ಸು ಕಡಿಮೆ ಉಳಿಲಿಕ್ಕೆ ಅನೇಕ ಕಾರಣಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವ ರೀತಿಯಾಗಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಈಗ ಸ್ವಲ್ಪ ಬರ್ತಾ ಇದೆ. ಹೌದು ಸರ್. ಇನ್ನೂ ಇದು ಸಾಲದು. ಅದು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಕ್ರೀಡಾ ಚಾಂಪಿಯನ್ಸ್ ಯಾರಿದಾರ, ರಾಷ್ಟ್ರದಾಗಲಿ ಅಂತಾರಾಷ್ಟ್ರದಾಗಲಿ, ಆ ಕ್ರೀಡಾಪಟುಗಳಿಗೆ ಈಗ ನಮ್ಮಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ಸರ್ಕಾರದ ನೌಕರಿಯಲ್ಲಿ 2% ಆ ಕೆಲಸದಲ್ಲಿ 2% ಕೊಡಬೇಕಂತೂ ಆಗಿದೆ, ಮತ್ತು ಹೋಲ್ಡ್ ಮಾಡಿದ್ರೆ ಮತ್ತೆ ಕೊಟ್ಟು ಅಂತ ಹೇಳ್ತಾರೆ ಈಗ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಅದು 2% ಇತ್ತು, ಅದು 3% ಆಗಿದೆ. ಹಾಂ ಸರ್. ಇದು ಒಂದು ಪಾಲಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಈ ಇದರಲ್ಲಿ ಭಾಗವಹಿಸಲಿಕ್ಕೆ, ಮುಂದುವರಲಿಕ್ಕೆ ಬಹಳ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಸರ್ಕಾರ ಒಂದು ರೀತಿ ಆದರೆ, ನಾವು ಬಹಳಷ್ಟು ಮಂದಿ ಅದಕ್ಕೆ ಜವಾಬ್ದಾರಿ ಇದ್ದೀವಿ. ಖಂಡಿತ. ತರಬೇತಿದಾರರು ಜವಾಬ್ದಾರಿ ಇದ್ದಾರೆ. ಅದು ತರಬೇತಿದಾರದಂದರೆ ಎಲ್ಲರೂ ತಳಕ್ಕಾಗಿಲ್ಲ. ಮತ್ತು ಕ್ರೀಡಾ ಅಸೋಸಿಯೇಷನ್ ಇದಾವಲ್ಲ, ಅಸೋಸಿಯೇಷನ್ ಫೆಡರೇಷನ್ಸ್, ಅವ್ರದ್ದು ಇದರಲ್ಲಿ ಪಾತ್ರ ಭಾಳ ಇದೆ. ಹಿನ್ನಡೆ ಬರಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ ಅಲ್ಲ, ಅವರಲ್ಲಿ ಭಾಳಷ್ಟು ಗಲಾಟೆಗಳಿದ್ದಾವೆ. ಒಂದೊಂದು ವ್ಯವಸ್ಥೆಗೆ 2-3 ಅಸೋಸಿಯೇಷನ್ ಇದಾವೆ, 2-3 ಫೆಡರೇಷನ್ಸ್ ಇದಾವೆ ಇಲ್ಲಿ. ಮತ್ತು ಇಲಾಖೆಯ ಅಧಿಕಾರಿಗಳಿದ್ದಾರೆ. ಯಾರಿಗೆ ಕ್ರೀಡೆಯಲ್ಲಿ ಅಭಿರುಚಿ ಇದೆ, ಯಾರಿಗೆ ಪಟುಗಳಿದಾರಲ್ಲ, ಅವ್ರ ಕೈಯಾಗ ಈ ಅಧಿಕಾರ ಕೊಟ್ಟರೆ, ಅಸೋಸಿಯೇಷನ್ ಆಗಲಿ, ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಾಗಿರ್ಬೋದು, ರಾಷ್ಟ್ರ ಮಟ್ಟದಾಗಿರ್ಬೋದು, ಕ್ರೀಡಾಪಟುಗಳ ಕೈಯಲ್ಲಿ ಕೊಟ್ಟರೆ ಕ್ರೀಡಾಪಟುಗಳಿಗೆ ಇದರ ಸಾಧಕ ಬಾಧಕ ಗೊತ್ತಿರ್ತವೆ. ಅದೇ ರೀತಿ ಸರ್ಕಾರದ ಅಧಿಕಾರಿಗಳಿಗೆ ಸಹಿತ, ಯಾವ ಅಧಿಕಾರಿಗಳಿಗೆ ಕ್ರೀಡೆ ಏನದೇನು ಗೊತ್ತಿರಲಿಲ್ಲ ಹೊತ್ತಾಗ ಅವನ ಕ್ರೀಡಾ, ಈಗ ಒಂದು ಡಾಕ್ಟರ್ ಇದ್ದಾನೆ, ಮೆಡಿಕಲ್ MBBS ಪಾಸ್ ಆಗಿದ್ದಾನೆ, ಅವನಿಗೆ ಅದು ಗೊತ್ತಿದ್ದುಕೊಂಡು ಅವನು ಮೆಡಿಕಲ್ ಆಫೀಸರ್ ಮಾಡ್ತೀವಿ ನಾವು. ಹೌದು. ಹಾಗೆ ಇದು ಕ್ರೀಡಾ ಒಂದು ಕೌಶಲ್ಯ ಇದ್ದಂಥ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಯಾವನಿಗೆ ಗೊತ್ತಿದೆನೋ, ಅಥವಾ ಯಾವನಿಗೆ ಅಭಿರುಚಿ ಇದೆನೋ, ಯಾವನಿಗೆ ತರಬೇತಿ ಆಗಿದೋ ಅಂಥವ್ರನ್ನ ಸರ್ಕಾರ ಇಲಾಖೆಯಲ್ಲಿ, ಕ್ರೀಡಾ ಇಲಾಖೆಯಲ್ಲಿ ಅವ್ರನ್ನ ಕೂಡಿಸಿದೆ. ಅದು ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ರಾಷ್ಟ್ರ ಮಟ್ಟ ಇರ್ಬೋದು, ಅವರಿಗೆ ಚಿಂತನೆ ಕಳಕಳಿ ಬರ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೀಡಾಗಿ ಪ್ರಗತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲೇ ಇದ್ರೆ ಆಗುತ್ತೆ. ಹೀಗೆ ಈಗ ಹೇಳಿದ್ರಲ್ಲ,
40 ಲಕ್ಷ ಜನಸಂಖ್ಯೆಯಲ್ಲಿ ಕೋಟಿ. ಕೋಟಿ ಜನಸಂಖ್ಯೆಯಲ್ಲಿ ನಮ್ಗೇನು ಮಾಡಕ್ ಆಗ್ತಾ ಇಲ್ಲ. ನಮ್ಮ ಸಾಧನೆ ಬಹಳ ಕಡಿಮೆ ಇದೆ. ಸ್ವಲ್ಪ ಆಗಿದೆ, ಇನ್ನೂ ಕಡಿಮೆ ಇದೆ, ಬಹಳ ಕಡಿಮೆ ಇದೆ, ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಇಲ್ಲ. ಅದಕ್ಕೆ ಈ ವ್ಯವಸ್ಥೆ ಸುಧಾರಣೆ ಆತಂದ್ರೆ, ಈಗ ಕೇಂದ್ರ ಸರ್ಕಾರದವರು ಒಂದು ಕಾಯ್ದೆ ಮಾಡಿದ್ದಾರೆ, ಒಂದು ಫೋರ್ಸ್ ಪಾಲಿಸಿ ಮಾಡಿದ್ರು. ಈಗ 1.5 ತಿಂಗಳಿಂದ 2 ತಿಂಗಳಿಂದ ಪಾರ್ಲಿಮೆಂಟರಿ ಸೆಷನ್ ಆಯ್ತಲ್ಲ, ಅದೊಂದು ಕಾಯ್ದೆ ಮಾಡಿದ್ದಾರೆ, ಭಾಳ ಚೊಳ್ಳ ಕಾಳಜಿ ಮಾಡಿದ್ದಾರೆ. ಅದಕ್ಕೊಂದು ಟ್ರಿಬ್ಯುನಲ್ ಮಾಡಿದ್ದಾರೆ. ಅಂದರೆ ಈಗ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಕುದ್ಲಾಕೊಂಡು ಕುಡುಬ ತಿಳ್ಕೊಂಡ್ಕಿಂತ ಈ ಅಸೋಸಿಯೇಷನ್ಗಳನ್ನು ಮತ್ತು ಫೆಡರೇಷನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಅದು ಮಾಡಿದ್ದಾರೆ. ಅದು ನಿಜವಾದ ರೀತಿಯಲ್ಲಿ ನಡ್ಕೊಂಡು ಹೋದರೆ ನಮ್ಮ ರಾಷ್ಟ್ರದ ಅಥವಾ ನಮ್ಮ ರಾಜ್ಯದ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ತದೆ. ತುಂಬ ಧನ್ಯವಾದಗಳು ಸರ್. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅದ್ಭುತವಾದಂಥ ಒಂದು ಕ್ರೀಡಾ ಶಾಲೆಯನ್ನು ನೀಡಿದ್ದೀರಿ. ಅದೇ ರೀತಿಯಲ್ಲಿ ಆ ಶಾಲೆಯನ್ನು ಒಂದು ಸಮರ್ಪಕವಾಗಿ, ಸಮರ್ಥವಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದೀರಿ. ಉತ್ತಮ ಪ್ರತಿಭೆಗಳನ್ನು ನೀಡಿದ್ದೀರಿ. ಈ ಕಾರ್ಯ ನಿರಂತರವಾಗಿ ನಡೆಯಲಿ ಎಂಬುದೇ ಹಾರೈಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಮೃಣಾಲಿನಿ ಎಂ ಪಟ್ಟಣ್. ನನ್ನ ಹಸ್ಬೆಂಡ್ ಹೆಸರು ಡಾಕ್ಟರ್ ಸಿದ್ದರಾಮಪ್ಪ, ಅವರು ಚರ್ಮರೋಗ ತಜ್ಞರು. ಮತ್ತು ನನ್ನ ತಂದೆ ಮಹಾದೇವಪ್ಪ ಶಿವಬಸಪ್ಪ ಪಟ್ಟಣ್, ಇವರು ಸ್ವತಂತ್ರ ಹೋರಾಟಗಾರರು ಹಾಗೂ ಮಾಜಿ ಶಾಸಕರು. ಹಾಗೂ ನನ್ನ ತಾಯಿ ಶಾರದಮ್ಮ ಎಂ ಪಟ್ಟಣ್, ಅವರು ಕೂಡ ಮಾಜಿ ಶಾಸಕರು. ನನ್ನ ಅಣ್ಣ ಈಗ ಸದ್ಯ ಅಶೋಕ್ ಪಟ್ಟಣ್ ಅಂತ ರಾಮದುರ್ಗ ತಾಲೂಕಿನ MLA ಹಾಗೂ ಮುಖ್ಯ ಸಚೇತಕರು ಆಗಿದ್ದಾರೆ. ನಾನು ನಮ್ಮ ಶಾಲೆ 1983ರಲ್ಲಿ ಕುಸ್ತಿಪಟು ಶ್ರೀ SM ಕಲ್ಲೂತಿಯವರು ಶುರು ಮಾಡಿದ್ದಾರೆ. ಅವರಿಗೆ ಆಸಕ್ತಿ, ಕ್ರೀಡೆಯಲ್ಲಿ ಬಹಳ ಆಸಕ್ತಿ. ಆದ್ದರಿಂದ ಅವ್ರಿಗೆ ಏನೋ ಒಂದು ಮಾಡಲೇಬೇಕು, ಒಂದು ಸಾಧನೆ ಮಾಡಬೇಕು ಅಂಥೇಳಿ ಅವರು ಈ ಶಾಲೆಯನ್ನು ಶುರು ಮಾಡಿದ್ದಾರೆ 1983ರಲ್ಲಿ. ನಾನು ಈ 1.5 ವರ್ಷದಿಂದ ನಾನು ಅಧ್ಯಕ್ಷರಾಗಿದ್ದೇನೆ. ನಮ್ಮ ಶಾಲೆಯಲ್ಲಿ 14 ಕೋಚ್ಗಳಿದ್ದಾರೆ ಹಾಗೂ 50 ಟೀಚರ್ಸ್ ಇದ್ದಾರೆ. ಮತ್ತು 1,000 ವಿದ್ಯಾರ್ಥಿಗಳು ಮತ್ತು 150 ಕೆಲಸಗಾರರಿದ್ದಾರೆ. ಆಮೇಲೆ ನಾನು ಅಧ್ಯಕ್ಷರಾದ ಮೇಲೆ ಮಕ್ಕಳಿಗಾಗಿ ಒಂದು ಬಿಸಿ ಊಟ, ಅಂದರೆ ಹಾಟ್ ಕಂಟೈನರ್ಸ್, ಇದನ್ನೆಲ್ಲ ಸೌಲಭ್ಯವನ್ನು ಒದಗಿಸಿ, ಮತ್ತು ಈ ಮಕ್ಕಳಿಗೆ CBSE ಮಕ್ಕಳಿಗೆಲ್ಲ ಕಂಪ್ಯೂಟರ್ ಬೇಕಾಗಿತ್ತು. ಅದು ಕೂಡ 50 ಲಕ್ಷದ ಒಂದು ಇದನ್ನು ಮಾಡಿ ಅದನ್ನು ಅನುವು ಮಾಡಿಕೊಟ್ಟಿದ್ದೇವೆ. ಮತ್ತು ಲ್ಯಾಂಗ್ವೇಜ್ ಲ್ಯಾಬ್ ಇದೆ ನಮ್ಮ ಶಾಲೆಯಲ್ಲಿ. ಮತ್ತು ನಾವು ಹೊಸ ಆಟಗಳನ್ನು ಈ ಸರಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದು ಟೈಕೊಂಡೋ ಅಂತೇಳಿ ಒಂದು ಹೊಸ ಆಟ, ಅದನ್ನು ನಾವು ಈ ಸರಿ ಇದು ಮಾಡಿದ್ದೇವೆ. ಹಾಗೆ ಜೂಡೋ ಕೂಡ ನಾವು ಮಾಡಿದ್ದೇವೆ. ನಮ್ಮದು ಮುಂದಿನ ಅಂದರೆ, ನನಗೆ ಆಸೆ ಅಂದರೆ, ನಾನು ಹೆಣ್ಮಗಳಾಗಿ ನಮ್ಮ ಶಾಲೆಯಲ್ಲಿ ಯಾಕೆ ಹೆಣ್ಮಕ್ಳದ್ದು ಒಂದು ಇದನ್ನು ಮಾಡಬಾರ್ದು ಅನ್ನೋದು ಒಂದು ಆಸೆ ಇತ್ತು. ಅದನ್ನು ನಾವು ಚಂದ್ರಗಿಲ್ಲೇ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಸ್ವಲ್ಪ ಬೇರೆ ಯಾವುದೋ ಒಂದು ಕಾರಣದಿಂದ ಬೇಡ ಅದು ಅಂತ ನಮ್ಮದು ಇಲ್ಲಿ ಬೆಳಗಾಂನಲ್ಲಿ ಒಂದು ಜಾಗ ಇದೆ ನಮ್ಮದು, ಇದರಲ್ಲಿ ಅದರಲ್ಲಿ ಮಾಡೋಣ ಅಂಥೇಳಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದು ನಮ್ಮ ಕಲ್ಲುತಿ ಸಾಹೇಬರು ಅವರಿಗೆಲ್ಲ ನಾವೆಲ್ಲ ಸಾಥ್ ಕೊಡ್ತೇವೆ. ಅವರು ಹಿರಿಯರು, ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿಂದ ಶಾಲೆ ಮುಂದುವರಿಬೇಕು ಅಂಥೇಳಿ ಆಸೆ ಇಟ್ಕೊಂಡಿದ್ದೇವೆ. ನಮ್ಮ ತಂದೆ ತಾಯಿಯವರಿಗೆ ಕ್ರೀಡೆಯಲ್ಲಿ ಭಾಳ ಅಂದರೆ ಭಾಳ ಆಸಕ್ತಿ. ನಮ್ಮ ಚಿಕ್ಕವರಿಂದನೂ ನಮಗೆ ಕ್ರೀಡೆಯಲ್ಲಿ ಇದು ಬಳಸ್ಕೊಂಡ್ರು. ಅದು ನನ್ನನ್ನು ಸ್ವಿಮ್ಮಿಂಗಲ್ಲಿ ತುಂಬಾ ಒತ್ತಾಯ ಮಾಡಿ ಕಳಿಸಿ ನಾನು ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ಗೆ ನಾನು ಮತ್ತು ನಮ್ಮಣ್ಣ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ಗೆ ಕೀರ್ತಿ ತಂದಿದ್ದೀವಿ. ನನ್ನ ಹೆಸರು ಮಹೇಶ್ ಅಪ್ಪ ಸಾಹೇಬ್ ಬಾತೆ. ನನ್ನ ಊರು ಕರೋಶಿ, ತಾಲೂಕು ಚಿಕ್ಕೋಡಿ ಮತ್ತು ಜಿಲ್ಲೆ ಬೆಳಗಾವಿ. ನಾನು ಸಾರ್ವಜನಿಕವಾಗಿ ಸಾಮಾನ್ಯ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ನಾನು ಮೊದಲಿಗೆ PKPSನ ಅಧ್ಯಕ್ಷನ ಕಳೆದ 20 ವರ್ಷದಿಂದ ಇದ್ದೀನಿ. ನಾನು 2011 2015ರವರೆಗೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಅನೇಕ ಸಾರ್ವಜನಿಕ ಮತ್ತು ಶಿಕ್ಷಣ ಇಲಾಖೆಗಳಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ CB ಕೋರೆ ಕಾಲೇಜಿನಲ್ಲಿ ಗವರ್ನಿಂಗ್ ಬಾಡಿ ಮೆಂಬರ್ ಇದ್ದೀನಿ. ಅದರ ಜೊತೆಗೆ KLE
100 ಬೆಡ್ ಹಾಸ್ಪಿಟಲ್ ಚಿಕ್ಕೋಡಿಯಲ್ಲಿದೆ, ಅದರಲ್ಲಿ ಗವರ್ನಿಂಗ್ ಬಾಡಿ ಮೆಂಬರ್ ಇದ್ದೀನಿ. ನಾನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಚಿಕ್ಕೋಡಿ ತಾಲೂಕು ಘಟಕದ ಅಧ್ಯಕ್ಷನಾಗಿದ್ದೀನಿ. ಅದರ ಜೊತೆಗೆ ಜ್ಯೋತಿ ವಿವಿಧೋದ್ದೇಶ ಸಹಕಾರಿ ಸಂಘ ಸೌಹಾರ್ದ ಸಂಘದಲ್ಲಿ ಸದಸ್ಯನಾಗಿದ್ದೀನಿ. ಅಂದರೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಚಂದರಿಗೆಯಲ್ಲಿ ಕಳೆದ 1.5 ವರ್ಷದಿಂದ ನಾನು ನಿರ್ದೇಶಕನಾಗಿ ಎಲ್ಲರ ಆಶೀರ್ವಾದದಿಂದ, ಸಾಹೇಬರ ಆಶೀರ್ವಾದದಿಂದ ಉಪಾಧ್ಯಕ್ಷನಾಗಿದ್ದೀನಿ. ಈಗ ನಾವು ಉಪಾಧ್ಯಕ್ಷರಾಗಿ ಅಲ್ಲಿ ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೀನಿ. ಈ ಸಂಸ್ಥೆಯ ಹುಟ್ಟು ಹಾಕಿದಂಥ ಎಸ್.ಎಂ. ಕಲೂತಿ ಅವರು ಈ 43 ವರ್ಷಗಳ ಹಿಂದೆ ಆ ಸಂಸ್ಥೆಯನ್ನು ಅಲ್ಲಿ ಹುಟ್ಟು ಹಾಕಿದ್ರು. ಆ ಸಂಸ್ಥೆ ಹುಟ್ಟುವಾಗ ಸಣ್ಣದಿತ್ತು, ಈಗ ಭಾಳ ಹೆಮ್ಮರವಾಗಿ ಬೆಳೆದಿದೆ. ಮತ್ತು ಅಲ್ಲಿ ಎಲ್ಲ ಹಸಿರು ನಾಡು. ಆ ನಾಡು ಮೊದಲು ಬರಗಾಲ ನಾಡಿತ್ತು. ಚಂದರಿ ಅಂದರೆ ಅಲ್ಲಿ ನೀರು ಇರಲಿಲ್ಲ. ಆದರೆ ಇವತ್ತಿಗೆ ಅಲ್ಲಿ ಆ ಕ್ಯಾಂಪಸ್ದಲ್ಲಿ ಹೋದರೆ ನಾವು ಬೆಂಗಳೂರು ಕ್ಯಾಂಪಸ್ಸು ಅಥವಾ ಮಂಗಳೂರು ಕ್ಯಾಂಪಸ್ಸು ಅಥವಾ ಬೆಲ್ಗಾಂ ಕ್ಯಾಂಪಸ್ ಜೊತೆ ಅಲ್ಲಿ ನಮ್ಮೆಲ್ಲರಿಗೂ ಸಹಿತ ನೋಡಲಿಕ್ಕೆ ಸಿಗ್ತದೆ. ಸಾಹೇಬರು ಅವರು ಕಲೂತಿ ಅವರು ಕುಸ್ತಿಪಟುವಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರುವಂಥವ್ರು. ಅವರು ಜನರಿಗೆ ಏನಾದರೂ ಮಾಡಬೇಕನ್ನುವಂಥ ಬಯಕೆ. ಅವರು ಕೋಆಪ್ಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಾಗ ಇಲ್ಲ ಇದನ್ನೊಂದು ಸಂಸ್ಥೆ ಮಾಡಿದರೆ ಒಳ್ಳೆಯದಾಗ್ತದೆ, ಮಕ್ಕಳು ಸ್ಪೋರ್ಟ್ಸ್ಗಾಗಿ ಭಾಳ ಜನರಿಗೆ ಉಪಯೋಗ ಆಗ್ತದೆ ಅನ್ನುವಂಥ ರೀತಿಯಿಂದ ನಮ್ಮ ಚಂದರಿಗೆಯಲ್ಲಿ ಅದನ್ನು ಈಗ 40 ವರ್ಷದಿಂದಲೇ ಶಾಲೆ ಕಾಲೇಜು ಸ್ಟಾರ್ಟ್ ಇದೆ. ಅವರು ಪ್ರಾಮಾಣಿಕವಾಗಿ ಅಲ್ಲಿ ಇಲ್ಲಿಯವರೆಗೆ ಮಾಡ್ಕೊತ ಬಂದು ಸಾಕಷ್ಟು ಮಕ್ಕಳನ್ನು ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಈಗಾಗಲೇ ಕನ್ನಡ ಮಾಧ್ಯಮ 6ರಿಂದ 10ರವರೆಗೆ 250ಕ್ಕಿಂತ ಹೆಚ್ಚಿಗೆ ಇದ್ದಾವೆ. ಅದರ ಜೊತೆಗೆ ಇಂಗ್ಲೀಷ್ CBSEಯಲ್ಲಿ 400ಕ್ಕಿಂತ ಹೆಚ್ಚಿಗೆ ಇದ್ದಾರೆ. ಮತ್ತು PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸೈನ್ಸ್ ಮತ್ತು ಕಾಮರ್ಸ್ ಆರ್ಟ್ಸ್ನಲ್ಲಿ ಅಲ್ಲಿಯೂ ಸಹಿತ 200ಕ್ಕಿಂತ 250 ಜನ ಇದ್ದಾರೆ. ಅಲ್ಲಿ ಊಟ ಉಪಹಾರ ಮನೆಗೆ ಹೆಂಗೆ ಮಾಡ್ತೀವಿಲ್ಲ ಆ ಥರ ಅಲ್ಲಿ ತಯಾರು ಮಾಡ್ತಾರೆ. ಎಲ್ಲ ಕಡೆ ಗ್ಯಾಸ್ ಮೇಲೆ ಮಾಡ್ತಿರ್ಬೋದು, ಆದರೆ ಅಲ್ಲಿ ಏನೋ ಚಪಾತಿ ಎಲ್ಲ ನಾವು ಒಲೆ ಮೇಲೆ ಮಾಡಿ ಕೊಡುವಂಥ ವ್ಯವಸ್ಥೆನೇ ಇಲ್ಲಿವರೆಗೆ ಸಾಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಯಾವುದೂ ಕೆಮಿಕಲ್ ಮಿಕ್ಸ್ ಆಹಾರವನ್ನು ನಾವು ಅಲ್ಲಿ ಯಾರಿಗೂ ಕೊಡೋಲ್ಲ. ಅಲ್ಲಿ ಹಸುಗಳನ್ನು ಸಹಿತ ಇಟ್ಟಿದೆ. ಅಲ್ಲಿ 30ರಿಂದ 40 ಗೋ ಇದ್ದಾವೆ. ಆ ಗೋವುಗಳ ಹಾಲನ್ನು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ನಾವು ಮಾತಾಡ್ತೀವಿ. ಅದರ ಜೊತೆಗೆ ಫುಡ್ ಅಂದರೆ ಆ ಮಿಲ್ಕನ್ನು ನಾವು ಸಹಿತ ನಾವು ಅದರಿಂದನೇ ಆ ಜನರಿಗೆ ಹಾಲಾಗಲಿ, ಮಜ್ಜಿಗೆ ಆಗಲಿ, ಮೊಸರಾಗಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಇನ್ನೊಂದು ನಾವು ಹೇಳಬೇಕಾದ್ರೆ ಮುಂಜಾನೆ 5 ಗಂಟೆಗೆ ಆ ಮಕ್ಕಳನ್ನ ಎಬ್ಬಿಸಿ 5:30ರಿಂದ 6 ಗಂಟೆಗೆ ರೆಡಿಯಾಗಿ 6 ಗಂಟೆಯಿಂದ ಗ್ರೌಂಡ್ನಲ್ಲಿ ಅವರಿಗೆ ವ್ಯಾಯಾಮ ಮತ್ತು ಅವರವ್ರದ್ದು ಯಾವ್ಯಾವ ಸ್ಪೋರ್ಟ್ಸಲ್ಲಿ 14 ಸ್ಪೋರ್ಟ್ಸ್ಗಳಿದ್ದಾವೆ. ಆ ಸ್ಪೋರ್ಟ್ಸ್ಗಳಲ್ಲಿ ಏನು ನಮ್ಮ ಕೋಚ್ ಇದಾರಲ್ಲ ಅವರು ಆಯ್ಕೆ ಮಾಡಿರ್ತಾ ಅಂಥ ಮಕ್ಕಳನ್ನ ಮುಂಜಾನೆ 6ರಿಂದ 8ರವರೆಗೆ ಅವರಿಗೆ ಆ ಕೋಚ್ ಕೊಡುವಂಥ ವ್ಯವಸ್ಥೆನ ಪ್ರಾಮಾಣಿಕವಾಗಿ ಅಲ್ಲಿ ನಡೀತಾ ಇದೆ. ಅಲ್ಲಿ ಸೈಕಲ್ ಡ್ರಾಮಾ ಇರ್ಬೋದು ಅಥವಾ ಸ್ವಿಮ್ಮಿಂಗ್ ಇರ್ಬೋದು, ಅದ್ರ ಜೊತೆ ಬ್ಯಾಡ್ಮಿಂಟನ್ ಇರ್ಬೋದು ಅಥವಾ ಎಲ್ಲ ಗ್ರೌಂಡ್ಗಳು ಖೋ ಖೋ, ಕಬಡ್ಡಿ, ಹಲವಾರು ಏನು ನಮ್ಮ ದೇಶದಾಗಿದೆ ಅವನ್ನೆಲ್ಲವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದೂ ಸಾರಿ ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ವರೆಗೆ ನಮ್ಮ ಹುಡುಗರು ಆಡಿ ಬಂದಿದ್ದಾರೆ. ಇದಕ್ಕೆಲ್ಲರೂ ಯಾರು ಕಾರಣೀಭೂತಿದ್ರೆ ಎಸ್.ಎಂ. ಕಲೂತಿಯವರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅವರು ಅವತ್ತು ಹಚ್ಚಿದ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಇನ್ನೂ ಭಾಳ ಹೆಮ್ಮರವಾಗಿ ಬೆಳಿಬೇಕಾಗಿದೆ. ಅಧ್ಯಕ್ಷರು ಸಹಿತ ನಮ್ಮಲ್ಲಿ ಒಂದು ಮಹಿಳೆಯರ ಕಾಲೇಜ್ ಬೇಕು ಅನ್ನುವಂಥ ಮಾತನ್ನು ಸ್ಕೂಲು ಮತ್ತು ಕಾಲೇಜ್ ಅಂದಾಗ ನಮ್ಮ ಬೆಳಗಾಂದಲ್ಲಿ ಅದನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಜಾಗವನ್ನು ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಕಟ್ಟಡ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಗರ್ಲ್ಸ್ ಸ್ಕೂಲ್ ಮತ್ತು ಕಾಲೇಜನ್ನು ಮಾಡುವಂಥ ಉದ್ದೇಶವನ್ನು ನಾವಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲೇ ಯಾಕೆ ಮಾಡಿದ್ರು ಚಂದರ್ಗಿಯಲ್ಲಿ ಅಂದರೆ ಅಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ದಿಂದ ಭಾಳ ಅನುಕೂಲ ಆಗಬೇಕು. ಅಲ್ಲಿ ಗ್ರೌಂಡ್ ಅದ, ವಾತಾವರಣ ಇಟ್ಟರೆ ತಿಳಿಯುವ ವಾತಾವರಣ ಅದ. ಎಲ್ಲಿ ಸಿಟಿಯಾಗಿಟ್ಟರೆ ಎಲ್ಲ ನಿಮ್ಗೆ ಗೊತ್ತವೆ, ಇಲ್ಲಿ ಆಜು ಬಾಜು ಫ್ಯಾಕ್ಟ್ರಿ ಇರ್ತಾವೆ, ಅಲ್ಲಿ ಏನೂ ಇಲ್ಲ. ಏನಿದ್ದರೆ ದೇವ್ರು ಕೊಟ್ಟಂಥ ವಾಯು ಇದೆ, ದೇವ್ರು ಕೊಟ್ಟಂಥ ನೀರಿದೆ,
ಅಂಥ ಪ್ರದೇಶದಲ್ಲಿ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಹಾಸ್ಟೆಲ್ನಲ್ಲಿ 1000ಕ್ಕಷ್ಟು ಹುಡುಗರಿದ್ದಾರೆ. 150ಕ್ಕಿಂತ ಹೆಚ್ಚಿನ ಕಾಮಗಾರಿ ಕೆಲಸ ಮಾಡ್ತೀವಿ. ಅಲ್ಲಿ ಮಕ್ಕಳ ಡ್ರೆಸ್ಗಳನ್ನ ಸಹಿತ ಅಲ್ಲೇ ತೊಳೆದು ಅಲ್ಲೇ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಕೊಡುವಂಥ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿದೆ. ಇದು ಎಲ್ಲದಕ್ಕೂ ಮೂಲ ಕಾರಣೀಭೂತ ಅಂದರೆ ಕಲುತಿ ಸಾಹೇಬರು. ಮತ್ತು ಈಗಾಗಲೇ ನಲ್ಲಳ್ಳಿ ಪಟ್ಟಣ ಮೇಡಮ್ ಅವರು ಸಹಿತ ಅಧ್ಯಕ್ಷರಾದ ನಂತರ ಏನೋ ಒಂದು ಹೊಸದು ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಅವರು ನಾವು ಕೂಡಿ ಎಲ್ಲರೂ ಬೋರ್ಡ್ನವರು ವಿಶ್ವಾಸ ತಗೊಂಡು ಹೊಸ ಹೊಸ ಕೆಲಸಗಳನ್ನ ಹೊಸ ಹೊಸ ಯೋಜನೆಗಳನ್ನ ಹಾಕ್ಕೊಂಡು ಬರ್ತಾಯಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಸಹಿತ ನಾವು ಹೆಚ್ಚಿನ ಪ್ರಾತಿನಿಧ್ಯ ಸ್ಪೋರ್ಟ್ಸ್ ಜೊತೆಗೆ ನಮ್ಮಲ್ಲಿ ಕಲ್ತಂಥ ಹುಡುಗರು ಅವರು ಇವತ್ತು KS ಆಗಿದ್ದಾರೆ, IAS ಪ್ರಮೋಟ್ ಆಗಿದ್ದಾರೆ, PSI ಆಗಿದ್ದಾರೆ, ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ನಾಗ ಹೋಗಿದ್ದಾರೆ. ಸಾಕಷ್ಟು ಹುಡುಗರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ದಲ್ಲಿ ಹೋಗಿದ್ದಾರೆ, ಸಾರ್ವಜನಿಕದಲ್ಲಿ ಸಹಿತ ಇದ್ದಾರೆ, ಅಥವಾ ಸೋಷಲ್ ವರ್ಕ್ ಮಾಡಲಿಕ್ಕೆ ಸಹಿತ ಸಾಕಷ್ಟು ಹುಡುಗರು, ಮತ್ತು ಅದ್ರ ಜೊತೆಗೆ ಬಿಸ್ನೆಸ್ ಸಹಿತ ಮಾಡಲಿಕ್ಕೆ ಸಹಿತ ಹುಡುಗರು ತಯಾರಿ. ಇದೆಲ್ಲದಕ್ಕೂ ಸ್ಫೂರ್ತಿ ಆದರೆ ಆ ಸ್ಪೋರ್ಟ್ಸ್ ಸ್ಕೂಲ್ ಚಂದರಿ ಅನ್ನುವಂಥ ಮಾತನ್ನು ನಾನು ಪ್ರಾಮಾಣಿಕವಾಗಿ ಹೇಳಿ ಬಯಸ್ತಾ ಇದ್ದೀನಿ. ನನಗೆ ನನ್ನ ಬೋರ್ಡ್ನಾಗ ತೊಗೋತಿನಾಗ ಭಾಳ ಕಾಳಜಿಪೂರ್ವಕವಾಗಿ ವಿಚಾರ ಮಾಡಿ ಸಾಹೇಬರಾಗಲಿ ಜೊಲ್ಲೆಯವರಾಗಲಿ ಇವರೆಲ್ಲರ ಒಂದು ಅನುಕೂಲದಿಂದ ನಾನು ಅಲ್ಲಿ ಹೋಗಿದ್ದೀನಿ. ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಆ ಶಾಲೆಗಾಗಿ ಮೀಸಲಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.